ವೆಲ್ಕಮ್ ಟು ಇಂಟ್ರಾಡೇ ಬ್ರೇಕ್ಔಟ್ ಟ್ರೇಡಿಂಗ್ಗೆ. ಸೊ ಈ ವಿಡಿಯೋದಲ್ಲಿ ನಾವು ಇಂಟ್ರಾಡೇಗೆ ಕೆಲವು ಸ್ಟ್ರಾಟರ್ಜಿಗಳಿದ್ದಾವೆ. ಸೊ ಆ ಸ್ಟ್ರಾಟರ್ಜಿ ಮುಖಾಂತರ ನಾವು ಇಂಟ್ರಾಡೇ ಹೇಗೆ ಎಂಟ್ರಿ ಆಗಬೇಕು, ಎಕ್ಸಿಟ್ ಆಗಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋದು ಯಾವಾಗ ಅಂದರೆ 9:15ಗೆ ಮಾರ್ಕೆಟ್ ಓಪನ್ ಆಗುತ್ತೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದರೆ 9:15ಗೆ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಅಲ್ಲಿಂದ 3 ಕ್ಯಾಂಡಲ್ ಅಂದರೆ 5 ಮಿನಿಟ್ಸ್ ಕ್ಯಾಂಡಲ್ ಏನಿದೆಯಲ್ಲ, ಸೊ ಅದನ್ನ ನಾವು 3 ಕ್ಯಾಂಡಲ್ ಫಸ್ಟ್ ಐ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾಗ ನಾವು ನೋಡಿ ಫಸ್ಟ್ ಏನದ ಮಾರ್ಕೆಟ್ 9:15ಗೆ ಓಪನ್ ಆಗುತ್ತೆ. ಸೊ 9:15ಗೆ ಓಪನ್ ಆಗುತ್ತೆ. 5 ಮಿನಿಟ್ಸ್ ಅಂದರೆ 5 ಮಿನಿಟ್ಸ್ ಕ್ಯಾಂಡಲ್ಲು. ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆಗೋದು 9:20ಗೆ. ಸೊ ನೆಕ್ಸ್ಟ್ ಏನಂದ್ರೆ 9:25, ಇದು 9:25. ಸೊ ಈ 3 ಕ್ಯಾಂಡಲ್ನು ಐ ಆ್ಯಂಡ್ ಲೋ ಮಾರ್ಕ್ ಮಾಡ್ಬೇಕು. ನಾವು 3 ಕ್ಯಾಂಡಲ್ ಏನ್ಬೇಕು, ಐ ಆ್ಯಂಡ್ ಲೋ ಮಾರ್ಕ್ ಮಾಡಬೇಕು. ಸೊ ಐ ಆ್ಯಂಡ್ ಲೋ ಮಾರ್ಕ್ ಮಾಡಿದ್ಮೇಲೆ ನಾವು ಇಲ್ಲಿಂದ ನಾವು ವೇಟ್ ಮಾಡಬೇಕಾಗುತ್ತೆ. ಸಡನ್ ಆಗಿ ನಾವು ಬ್ರೇಕ್ಔಟ್ ಆದ್ರೆ ಬ್ರೇಕ್ಔಟ್ ಎಂಟ್ರಿ ಆಗ್ಬಿಡೋದು. ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ವ್ಯೂ ಅಂತ ನೋಡೋಣ. ಸೊ ಮಾರ್ಕೆಟ್ ಬ್ರೇಕ್ಔಟ್ ಆಯಿತು. ಸೊ ಬ್ರೇಕ್ಔಟ್ ಆಗ ರೀಟೆಸ್ಟ್ ವ್ಯೂ ವೇಟ್ ಮಾಡಬೇಕು. ಸೊ ರೀಟೆಸ್ಟ್ ಬಂತು ಮಾರ್ಕೆಟ್. ರೀಟೆಸ್ಟ್ ಬರೋಣ ನಮಗೆ ಕೆಲವೊಂದು ಕಂಡೀಷನ್ಸ್ಗಳು. ಸೊ ಮಾರ್ಕೆಟ್ ರೀಟೆಸ್ಟ್ ಬಂತು. ರೀಟೆಸ್ಟ್ ಬರೋಣ. ಸೊ ನಮ್ಗೆ ಏನಿದೆಯಲ್ಲ, ಈ ಐ ಇದೆಯಲ್ಲ, ಈ ಐ ಬ್ರೇಕ್ ಆಗ್ಬೇಕು ನಮಗೆ. ಈ ಐ ಬ್ರೇಕ್ ಆದ್ರೆ ನಮ್ಗೆ ಏನಾಗ್ತದ, ರೀಟೆಸ್ಟ್ ಎಂಟ್ರಿ ಸಿಗುತ್ತೆ ನಮ್ಗೆ, ಇಲ್ಲಾಂದ್ರೆ ಎಂಟ್ರಿ ಸಿಗಲ್ಲ ನಮಗೆ. ಸೊ ಇದು ಬ್ರೇಕ್ ಆಯಿತು. ಸೊ ನಾವು ಬ್ರೇಕ್ ಆದಾಗ ನಮ್ಗೆ ಇಲ್ಲಿ ಎಂಟ್ರಿ ಸಿಗುತ್ತೆ. ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ, ನಮ್ಮ ಪ್ರಕಾರ ಮಾರ್ಕೆಟ್ ಅಂದ್ರೆ 3 ಮಿನಿಟ್ಸ್ ಕ್ಯಾಂಡಲ್ ಏನಿಲ್ಲ, 3 ಮಿನಿಟ್ಸ್ ಕ್ಯಾಂಡಲ್ ಮಾರ್ಕೆಟ್ ಅಪ್ ಟ್ರೆಂಡ್ ಆಯಿತು. ಸ್ವಲ್ಪ ರೀಟೆಸ್ಟ್ ಕೊಟ್ಟು ರೀಟೆಸ್ಟಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತಂತ. ಸೊ ಯಾವಾಗ ನಮಗೆ ಇದೇನಿದೆಯಲ್ಲ, ಈ ಲೈನ್ ಟಚ್ ಆಯ್ತಲ್ಲ, ಈ ಟಚ್ ಆಗಿ ಇಲ್ಲಿ ಕ್ಲೋಸ್ ಆಯಿತು. ಇಲ್ಲಿ ಕ್ಲೋಸ್ ಆಗಿ ನೆಕ್ಸ್ಟ್ ಏನದ, ಈ ಐ ಬ್ರೇಕ್ ಆಗ್ಬೇಕು. ನಮ್ಗೆ ಐ ಬ್ರೇಕ್ ಆಗಿ ಮೇಲ್ಗಡೆ ಕ್ಲೋಸ್ ಆದರೆ ನಮಗೆ ಎಂಟ್ರಿ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿಂದ ಎಂಟ್ರಿ ಮಾರ್ಕೆಟ್ ಏನಾಗುತ್ತೆ, ಅಪ್ ಟ್ರೆಂಡ್ ಹೋಗುತ್ತೆ ಅಂತ ನಾವು ವ್ಯೂ ಮಾಡ್ತೀವಿ. ಸೊ ಮಾರ್ಕೆಟ್ ಇದು. ನೆಕ್ಸ್ಟ್ ಏನಂತಂದ್ರೆ ಇದು ಏನಂತ ಬುಲ್ಲಿಶ್ ವ್ಯೂ ಆಯಿತು. ಬುಲ್ಲಿಶ್ ವ್ಯೂ. ಸೊ ಇಲ್ಲಿ ಬುಲ್ಲಿಶ್ ವ್ಯೂ ಆದ್ರೆ ನಾವೇನ್ ಮಾಡ್ಕೊಂತೀವಿ, ನೀವು ಆಪ್ಷನ್ಸ್ ಟ್ರೇಡರ್ ಆದ್ರೆ ಸೊ ಸಿ ಬೈ ಮಾಡ್ತೀರಾ, ಅಂಡ್ ಸೆಲ್ಲರ್ ಆಗಿದ್ರೆ ಏನ್ ಮಾಡ್ಕೊಂತೀರಾ, ಪಿ ಬೈ ಮಾಡ್ತೀರಾ, ಪಿ ಸೆಲ್ ಮಾಡ್ತೀರಾ. ಸೊ ಬುಲ್ಲಿಶ್. ನಾವು ಬೇರಿಶ್ ನೋಡೋಣ. ಬೇರಿಶ್ ವ್ಯೂ ಯಾವ ತರ ಆಗ್ತದೆ. 9:15 ಕ್ಯಾಂಡಲ್, 9:50, ಇದು 9:15 ಕ್ಯಾಂಡಲ್, 9:20 ಕ್ಯಾಂಡಲ್, 9:25 ಕ್ಯಾಂಡಲ್ ಐ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಂಡಿದೀವಿ ನಾವು. ಸೊ ಮಾರ್ಕೆಟ್ ಏನದ ಬುಲ್ಲಿಶ್, ಸೊ ಬೇರಿಶ್ ವ್ಯೂ ಆಗ್ತಾ ಇದೆ. ಸೊ ನೋಡೋಣ ಬೋರಿಶ್ ವ್ಯೂ ಆಗೋಣ. ಇಲ್ಲಿ ರೀಟೆಸ್ಟ್ ಬರುತ್ತೆ ನೋಡೋಣ. ಇಲ್ಲಿ ಬ್ರೇಕ್ಔಟ್ ಆಯಿತು. ಸೊ ಇಲ್ಲಿ ಬಂದು ಮಾರ್ಕೆಟ್ ಏನಾಯ್ತು, ಮಾರ್ಕೆಟ್ ಫಸ್ಟ್ ಇಂದ ಡೌನ್ ಟ್ರೆಂಡ್ ಬಂತು. ಡೌನ್ ಟ್ರೆಂಡ್ ಇಂದ ಇಲ್ಲಿಂದ ಮಾರ್ಕೆಟ್ ಮತ್ತೆ ರೀಟೆಸ್ಟಿಗೆ ಬಂತು. ಇಲ್ಲೇನಿದೆಲ್ಲ, ಸೊ ಈ ರೀಟೆಸ್ಟಿಗೆ ಬಂತು. ರೀಟೆಸ್ಟ್ ಆದ್ರೆ ಮಾರ್ಕೆಟ್ ಏನಾಗ್ತದ, ನಮ್ಮ ಎಂಟ್ರಿ ಈ ಲೋ ಕ್ಲೋಸ್ ಆಗ್ಬೇಕು. ನಮ್ಗೆ ಲೋ ಕ್ಲೋಸ್ ಬ್ರೇಕ್ಔಟ್ ಆದ್ರೆ ನಮ್ಗೆ ಎಂಟ್ರಿ ಸಿಗುತ್ತೆ. ಮಾರ್ಕೆಟ್ ಈ ಲೋ ಕ್ಲೋಸ್ ಆಯ್ತು ಅಂತ ಲೋ ಕ್ಲೋಸ್ ಆದಾಗ ಏನಾಗಬೇಕು, ಪಿ ಬೈ ಮಾಡ್ಬೋದು ಆಪ್ಷನ್ಸ್ ಟ್ರೇಡರ್ ಆದ್ರೆ. ಸೆಲ್ಲರ್ ಆಗಿದ್ರೆ ಸೊ ಸಿ ಸೆಲ್ ಮಾಡಬೇಕು. ನೀವು ಎಡ್ಜ್ ಮಾಡ್ತಿದ್ರಂತಂದ್ರೆ ಸೊ ಎಡ್ಜ್ ಕೂಡ ಮಾಡ್ಬೋದು. ಸೊ ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ, ರೀಟೆಸ್ಟ್ ಕೊಟ್ಟಿತ್ತು ಮಾರ್ಕೆಟ್. ಸೊ ಇಲ್ಲಿಂದ ಮಾರ್ಕೆಟ್ ಡೌನ್ ಫಾಲ್ ಆಗುತ್ತಂತ ನಮ್ದು ವ್ಯೂ ಇದೆ. ಸೊ ಇದಾಯ್ತು. ಇದು 9:15 ಅಂದ್ರೆ 9:15 ಇಂದ 9:15 ಒಂದು ಕ್ಯಾಂಡಲು, 9:20 ಅಂಡ್ 9:25 3 ಕ್ಯಾಂಡಲ್ ರೀಟೆಸ್ಟ್ ಆಗಬೇಕು. ಇಲ್ಲೇನಿದೆಲ್ಲ 9:15, 9:20, 9:25 3 ಕ್ಯಾಂಡಲ್ ಐ ಆ್ಯಂಡ್ ಲೋ ಮಾರ್ಕ್ ಮಾಡಿ. ಸೊ ಇಮಿಡಿಯೇಟ್ ಎಂಟ್ರಿ ಆಗೋಕೆ ಹೋಗ್ಬಿಡಿ, ಬ್ರೇಕ್ಔಟ್ ಎಂಟ್ರಿ ಆಗಬೇಕು ಹೋಗ್ಬಿಡಿ. ಸೊ ಮ್ಯಾಲೆ ಹೋಗಿ ಸ್ವಲ್ಪ ರೀಟೆಸ್ಟ್ ಬಂದು ಮಾರ್ಕೆಟ್ ಇತ್ತಂದ್ರೆ ಬುಲ್ಲಿಶ್ ವ್ಯೂ ಇರುತ್ತೆ. ಸೊ ಬೇರಿಶ್ ವ್ಯೂ ಕೂಡ ಸ್ವಲ್ಪ ಮಾರ್ಕೆಟ್ ಅಪ್ ಡೌನ್ ಬಂದು ಸೊ ರೀಟೆಸ್ಟ್ ಕೊಡ್ಬೇಕು ನಮ್ಗೆ. ರೀಟೆಸ್ಟ್ ಕೊಟ್ರೆ ನಮಗೆ ಎಂಟ್ರಿ ಸಿಗುತ್ತೆ. ರೀಟೆಸ್ಟ್ ಏನಂದ್ರೆ, ಸೊ ನಾವು ಬೇರಿಶ್ ವ್ಯೂ ಇದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ರೆ ಇದು ಲೋ ಕ್ಲೋಸ್ ಆದ್ಮೇಲೆ ನಾವು ಎಂಟ್ರಿ ಆಗ್ಬೇಕಾಗುತ್ತೆ. ಬೇರಿಶ್ ವ್ಯೂ ಇದ್ರೆ ಸೊ ಐ ಕ್ಲೋಸ್ ಆದ್ಮೇಲೆ ನಮಗೆ ಎಂಟ್ರಿ ಸಿಗುತ್ತೆ. ಸೊ ಇದು ರೀಟೆಸ್ಟ್ ಆಯ್ತು. ನೆಕ್ಸ್ಟ್ ಒಂದು ಸ್ಟ್ರಾಟರ್ಜಿ ಇದೆ 9:40 ಕ್ಯಾಂಡಲ್. 9:40 ಕ್ಯಾಂಡಲ್ ಅಂದ್ರೆ 9:15 1 ಕ್ಯಾಂಡಲ್, 9:20 1 ಕ್ಯಾಂಡಲ್,
925 ಒಂದು ಕ್ಯಾಂಡಲು, 930 ಒಂದು ಕ್ಯಾಂಡಲು, 935 ಒಂದು ಕ್ಯಾಂಡಲು, 940 ಅಂದರೆ 6 ಕ್ಯಾಂಡಲು. 1 2 3 4 5 9 ಅಂದರೆ ಮಾರ್ಕೆಟ್ 915 6 ಕ್ಯಾಂಡಲ್ 940 ಏನಿದೆಯಲ್ಲ ಆ ಕ್ಯಾಂಡಲ್ಗೆ ನಾವು ಐ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೋಬೇಕು. ಸೊ ಇದು 950 ಕ್ಯಾಂಡಲು ಐ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಂಡೆ ನಾನು. ಸೊ ನಮಗೆ ಈಗ ನಂದು ಐ ಏನಾಯ್ತು ಅಂದ್ರೆ ಮಾರ್ಕೆಟು ಬುಲ್ಲಿಶ್ ವ್ಯೂ ಅಂತ ಆಯ್ತು ಅಂತ ತಿಳ್ಕೊಳ್ಳಿ. ಇಲ್ಲಿ ಮಾರ್ಕೆಟು ನಮ್ಗೇನಾಯ್ತು ಅಂದ್ರೆ ಮಾರ್ಕೆಟು ಬುಲ್ಲಿಶ್ ಹೋಗುತ್ತಂತ ಒಂದು ಕನ್ಫರ್ಮೇಶನ್ ಬಂತು ನಮಗೆ. ನೆಕ್ಸ್ಟ್ ಕ್ಯಾಂಡಲ್ ಏನಾಯ್ತು, ಇದ್ರ ಮೇಲ್ಗಡೆ ಬ್ರೇಕ್ಔಟ್ ಆಯ್ತು. ಸೊ ನಮ್ಗೆ ಇನ್ನೊಂದು ಏನಂದ್ರೆ ಕನ್ಫರ್ಮೇಶನ್ ಬಂತು, ಇದೇನಂದ್ರೆ ಐ ಬ್ರೇಕ್ ಆಯ್ತಾ. ಸೊ ಇದು ಐ ಬ್ರೇಕ್ ಹೋದಾಗ ನಮ್ಗೆ ಇಲ್ಲಿ ಎಂಟ್ರಿ ಸಿಗುತ್ತೆ. ಇನ್ ಕೇಸ್ ಐ ಬ್ರೇಕ್ ಆಗ್ಲಿಲ್ಲ, ಇಲ್ಲಿ ಕೆಳಗಡೆನೋ ಕ್ಲೋಸ್ ಆಯ್ತು ಅಂದ್ರೂ ಕೂಡ ನಮಗೆ ಎಂಟ್ರಿ ಸಿಗಲ್ಲ, ಇದು ನಮಗೆ ಎಂಟ್ರಿ ಆಗಲ್ಲ. ಸೊ ಇಲ್ಲಿಂದ ಮಾರ್ಕೆಟ್ ವ್ಯೂ ಆಗುತ್ತೆ. ಇಲ್ಲೇನಂದ್ರೆ ನಮಗೆ ಕನ್ಫರ್ಮೇಶನ್ ಬಂತು ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ, ನಮ್ಗೆ ಈ ಕ್ಯಾಂಡಲ್ಗೆ ನಮ್ಗೆ ಎಂಟ್ರಿ ಸಿಗುತ್ತೆ. ಈ ಕ್ಯಾಂಡಲ್ ಎಂಟ್ರಿ ಅಂದ್ರೆ ನೀವು ಆಪ್ಷನ್ಸ್ ಬೈಯರ್ ಆಗಿದ್ರೆ ಸಿ ಬೈ ಮಾಡಬೇಕಾಗತ್ತೆ, ಮತ್ತೆ ಆಪ್ಷನ್ ಸೆಲ್ಲರ್ ಆಗಿದ್ರೆ ಪಿ ಸೆಲ್ ಮಾಡಬೇಕಾಗುತ್ತೆ. ನೀವು ಎಡ್ಜ್ ಮಾಡ್ತಿದ್ರ ಅಂತಂದ್ರೆ ಎಡ್ಜ್ ಮಾಡ್ಬೋದು ಇದರಲ್ಲಿ. ಸೊ 915 ಕ್ಯಾಂಡಲ್ ಈ ತರ ಫಾರ್ಮ್ ಆದಾಗ ನಾವು ಇದು ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಂದ್ರೆ ಪ್ರೂವ್ ಎಂಟ್ರಿ ಅಂದ್ರೆ ಪ್ರೂವ್ ಟ್ರೇಡರ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಟ್ರೇಡರ್ ಅಲ್ಲಿ ಆಗ್ತಾರೆ. ಸೊ ಅಗ್ರೆಸಿವ್ ಟ್ರೇಡರ್ ಏನಾಗ್ತಾರೆ, ಸೊ ಇಲ್ಲಿ ಏನಾಗ್ತಾರೆ, ಇಲ್ಲಿ ಎಂಟ್ರಿ ಆಗಿರ್ತಾರೆ. ಸೊ ನಾವು ಒಂದು ಕನ್ಫರ್ಮೇಶನ್ ಬಂದಾಗ ನಾವು ಮಾರ್ಕೆಟ್ ಇದಾಗುತ್ತೆ. ನೆಕ್ಸ್ಟ್ ನಮ್ದು ಇದು ಬುಲ್ಲಿಶ್ ವ್ಯೂ ಆಯ್ತಾ, ಬುಲ್ಲಿಶ್ ವ್ಯೂ ಆಯ್ತು. ಸೊ ಬೇರಿಶ್ ವ್ಯೂ ಕೂಡ ನಮಗೆ ಹೇಗೆ ಫಾರ್ಮ್ ಆಗುತ್ತಂತ. ಸೊ ಸೇಮ್ ಅಲ್ವ, ಮಾರ್ಕೆಟ್ 915ಗೆ 940 ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲು. ಸೊ ಇಲ್ಲಿ ಇದು ಬ್ರೇಕ್ ಆಯ್ತು. ಬ್ರೇಕ್ ಆಗೋಣ ನಮಗೆ ಲೋ ಬ್ರೇಕ್ ಆಯ್ತು. ಈ ಲೋ ಬ್ರೇಕ್ ಆದಾಗ ನಮಗೇನಾಯ್ತು, ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗುತ್ತಂತ ಒಂದು ನಮಗೆ ಅನಲೈಸಸ್ ಆಯ್ತು. ಸೊ ನೆಕ್ಸ್ಟ್ ಏನಾಯ್ತು ಅಂದ್ರೆ ಇದು ಬ್ರೇಕ್ ಆಗ್ಬೇಕಲ್ವಾ, ಇದು ಬ್ರೇಕ್ ಆದ್ರೆ ನಮಗೆ ಕನ್ಫರ್ಮೇಶನ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಬುಲ್ಲಿಶ್ ಹೋಗುತ್ತೆ ಅಂತ. ಸೊ ಮಾರ್ಕೆಟ್ ಏನಾಯ್ತು ನೋಡಿ ಇಲ್ಲಿ. ಸೊ ಇದು 940 ಕ್ಯಾಂಡಲ್ ಇದು ಲೋ ಬ್ರೇಕ್ ಆಯ್ತು. ಸೊ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಲೋ ಬ್ರೇಕ್ ಆಯ್ತು. ಲೋ ಬ್ರೇಕ್ ಆದಾಗ ನಮಗೆ ಈ ಕ್ಯಾಂಡಲ್ ನಮಗೆ ಏನಾಗುತ್ತೆ, ಎಂಟ್ರಿ ಸಿಗುತ್ತೆ. ನೀವು ಆಪ್ಷನ್ಸ್ ಬೈಯರ್ಸ್ ಆಗಿದ್ರೆ ಸೊ ಪಿ ಬೈ ಮಾಡ್ತೀರಾ, ನೀವು ಸೆಲ್ಲರ್ ಆಗಿದ್ರೆ ಸೆಲ್ಲರ್ ಆಗಿದ್ರೆ ಸಿ ಸೆಲ್ ಮಾಡ್ತೀರಾ. ಸೊ ಎಡ್ಜ್ ಬೇಕಾದ್ರೂ ಮಾಡ್ಬೋದು ನಿಮಗೆ. ಇಲ್ಲಿ ಅಗ್ರೆಸಿವ್ ಟ್ರೇಡರ್ ಇಲ್ಲಿ ಎಂಟ್ರಿ ಆಗ್ತಾರೆ. ಸೊ ಇದು ಅಗ್ರೆಸಿವ್ ಟ್ರೇಡರ್ ಎಂಟ್ರಿ. ಸೊ ಇದೇನಂದ್ರೆ ಪ್ರೂವ್ ಟ್ರೇಡರ್ ಎಂಟ್ರಿ. ಇದು ಈ ಕ್ಯಾಂಡಲ್ಗೆ ಪ್ರೂವ್ ಟ್ರೇಡರ್ ಎಂಟ್ರಿ ಆಗ್ತಾರೆ. ಸೊ ನೀವು ಪ್ರತಿಯೊಂದರಲ್ಲಿ ನೀವು ಸ್ಟಾಕ್ ಅಲ್ಲಿ ಮಾಡ್ಬೋದು, ಆಪ್ಷನ್ಸ್ ಅಲ್ಲಿ ಕೂಡ ಮಾಡ್ಬೋದು, ಆಪ್ಷನ್ಸ್ ಇಂಡೆಕ್ಸ್ ಅಲ್ಲಿ ಕೂಡ ಮಾಡ್ಬೋದು. ಸೊ ಒನ್ಲಿ ಏನಂತಂದ್ರೆ ಇದು ಟ್ರೆಂಡಿಂಗ್ ಇರೋಂಥ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ, ಸೈಡ್ ವೇ ಇದ್ರೆ ವರ್ಕ್ ಆಗಲ್ಲ ಈ ಸ್ಟ್ರಾಟಜಿಗಳು. ಅಂದ್ರೆ ನಾವು ಯಾವ್ಯಾವ ಕನ್ಫರ್ಮೇಶನ್ ತಗೋಬಹುದು ಅಂದ್ರೆ, ಫಸ್ಟ್ ನೋಡಿ ಐ ಬ್ರೇಕ್ಔಟ್ ನೋಡಿ, ನಮಗೆ ಬುಲ್ಲಿಶ್ ವ್ಯೂ ಇದೆ ಅಂತ ತಿಳ್ಕೊ, ಬುಲ್ಲಿಶ್ ವ್ಯೂ ಇದೆ, ನಾವು ಯಾವಾಗ ಎಂಟ್ರಿ ಆಗ್ಬೇಕು ಅನ್ನೋದು 940 ಕ್ಯಾಂಡಲು. ಬಟ್ ನೋಡಿ ಇವಾಗ ಏನಾಯ್ತು ಅಂದ್ರೆ ನಾವು ಐ ಬ್ರೇಕ್ ಆಯ್ತು. ಐ ಬ್ರೇಕ್ ಆಗೋಣ ಏನು ಮಾಡಿದ್ವಿ, ನೆಕ್ಸ್ಟ್ ಕ್ಯಾಂಡಲ್ ವೇಟ್ ಮಾಡಬೇಕು. ಇಲ್ಲಿ ನಮಗೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತಂತ ಇದು ಬ್ರೇಕ್ ಆಯ್ತು. ಐ ಬ್ರೇಕ್ ಆದಾಗ ನೆಕ್ಸ್ಟ್ ಐ ಬ್ರೇಕ್ ಆದ್ರೆ ನಮ್ಗೆ ಎಂಟ್ರಿ ಸಿಗುತ್ತೆ. ನಮ್ಗೇನಾಗುತ್ತೆ, ಐ ಬ್ರೇಕ್ ಆದ್ರೆ ನಮ್ಗೆ ಎಂಟ್ರಿ ಸಿಗುತ್ತೆ. ಇನ್ ಕೇಸ್ ಇದು ಒಂದು ಕನ್ಫರ್ಮೇಶನ್, ಈ ತರ ನೀವು ಫಾರ್ಮೇಶನ್ ನೋಡ್ಕೋಬೇಕಾಗುತ್ತೆ, ಪೇಷನ್ಸ್ ಇಂದ ಚೆಕ್ ಮಾಡ್ಬೇಕು. ಇಲ್ಲ ನಿಮ್ಗೆ ಇನ್ ಕೇಸ್ ಆಗ್ಲಿಲ್ಲ, ಇದು ನಿಮ್ಗೆ ಪೇಷನ್ಸ್ ಇಂದ ಚೆಕ್ ಮಾಡಲೇಬೇಕಾಗತ್ತೆ. ಅಂದ ಸೆಕೆಂಡ್ ಕನ್ಫರ್ಮೇಶನ್ ನೋಡಿ, ಇದು ಐ ಬುಲ್ಲಿಶ್ ವ್ಯೂ ಇದೆ. ಸೊ ನೆಕ್ಸ್ಟ್ ಏನಾದ್ರು ಐ ಬ್ರೇಕ್ಔಟ್ ಆಯಿತು. ಐ ಬ್ರೇಕ್ಔಟ್ ಆಗೋಣ, ನೆಕ್ಸ್ಟ್ ಐ ಬ್ರೇಕ್ಔಟ್ ಆದರೆ ಸೊ ಈ ಥರ ಒಂದು ಫಾರ್ಮೇಶನ್ ಬರಬೇಕು. ಈ ಥರ ಅಂದರೆ ಒಂದು ಬುಲ್ಲಿಶ್ ವ್ಯೂ, ಇದು ಸ್ಮಾಲ್ ಬಾಡಿ ಲಾಂಗ್ ವಿಕ್ ಏನಿತ್ತು ಈ ಥರ ಕುಂದ್ರೂ ಕೂಡ ನಾವು ಎಂಟ್ರಿ ಆಗಬೇಕು. ಈ ಥರ ಬಂದ್ರೂ ಕೂಡ ಎಂಟ್ರಿ ಆಗಬೇಕು ನಾವು. ಥರ್ಡ್ ವ್ಯೂ ನೋಡೋಣ, ಥರ್ಡ್ ಯಾವ ಥರ ಕನ್ಫರ್ಮೇಶನ್ಸ್ ಅಂತೆ ನೋಡಿ. ಇಲ್ಲಿ ಬುಲ್ಲಿಶ್ ವ್ಯೂ ಅಂತ ಇದು ಮಾಡಿದ್ವಿ 940 ಕ್ಯಾಂಡಲ್. ಸೊ ಈ ತರ ಫಾರ್ಮೇಶನ್, ಇದು ಯಾಮರ್ ಕ್ಯಾಂಡಲ್ ಫಾರ್ಮೇಶನ್ ಆದ್ರೂ ಓಕೆ. ನೆಕ್ಸ್ಟ್ ಇದು ಬ್ರೇಕ್ ಆಗ್ಬೇಕು, ಈ ಬ್ರೇಕ್ ಆದ್ರೆ ಇದು ಎಂಟ್ರಿ ಸಿಗುತ್ತೆ ನಮಗೆ ಥರ್ಡ್ ಕನ್ಫರ್ಮೇಶನ್. ಫಸ್ಟ್ ಕನ್ಫರ್ಮೇಶನ್ ಏನಂದ್ರೆ
ನಮಗೆ ನಾವೇನು ಲೋ ಐ ಮಾರ್ಕ್ ಮಾಡಿರ್ತೀವಲ್ಲ ಐ ಮಾರ್ಕ್ ಬ್ರೇಕ್ ಆಗಬೇಕು, ಬ್ರೇಕ್ ಆಗಿ ನೆಕ್ಸ್ಟ್ ಬ್ರೇಕ್ ಆಯ್ತದ ನಮ್ಗೆ ಇಲ್ಲಿ ಎಂಟ್ರಿ ಸಿಗುತ್ತೆ. ಸೆಕೆಂಡು ಕೂಡ ಸೇಮು. ಸೊ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ವಿಕ್ಗಳು ಅಂದರೆ ಬಾಡಿಗಳು ಚೇಂಜ್ ಆಗ್ತಾ ಇದೆ ಅಷ್ಟೇ. ಈ ಥರ ವಿಕ್ ಬಂದರೂ ಕೂಡ ಎಂಟ್ರಿ ಆಗ್ಬೋದು, ಈ ಥರ ವಿಕ್ ಬಂದರೂ ಕೂಡ ಎಂಟ್ರಿ ಆಗ್ಬೋದು. ಈ ಥರ ಇದು ಬಂದಾಗ ನಮಗೆ ಏನೇನಂತಂದರೆ ನೋಡಿ ನಮಗೆ ಕನ್ಫರ್ಮೇಷನ್ ಸಿಕ್ಕಾಗ ಸಿ ಬೈ ಮಾಡಬೇಕು. ನೀವು ಆಪ್ಷನ್ಸ್ ಬೈಯರ್ ಆಗಿದ್ರೆ ಸೊ ಆಲ್ವೇಸ್ ಎಟ್ಟದ ಮನಿ ಹೋಗಿ ಈ ಸ್ಟ್ರೈಕ್ ಪ್ರೈಸ್ ಏನಾದರೂ ನಡೀತಿತ್ತಂದ್ರೆ 50 ಆರ್ 100 ಪಾಯಿಂಟ್ ಎಟ್ಟದ ಮನಿ ಹೋಗಿ. ಸೊ ನೀವು ಆಪ್ಷನ್ಸ್ ಎಲ್ಲರ್ ಆದ್ರೆ ಎ ಟಿ ಎಮ್ ಆದ್ರೂ ಬೈ ಮಾಡ್ಬೋದು, ಓ ಟಿ ಎಮ್ ಆದ್ರೂ ಬೈ ಮಾಡಿ. ಸಾರಿ, ಆಪ್ಷನ್ಸ್ ಎಲ್ಲರ್ ಆಗಿದ್ರೆ ಪಿ ಸೆಲ್ ಮಾಡಿ, ಓ ಟಿ ಎಮ್ ಆದ್ರೂ ಸೆಲ್ ಮಾಡಿ, ಸೊ ಎ ಟಿ ಎಮ್ ಆದ್ರೂ ಸೆಲ್ ಮಾಡಿ. ನೀವು ಏನಾದ್ರೂ ಎಡ್ಜ್ ಮಾಡ್ತಿದ್ರೆ ನಾರ್ಮಲ್ ಟ್ರೆಂಡಿಂಗ್ ಮಾರ್ಕೆಟ್ ಏನಿತ್ತು ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನು ಮಾಡಿ ಸಿ ಏನದ ಎಟ್ಟದ ಮನಿ ಒಂದು ಬೈ ಮಾಡಿ, ಸೆಲ್ ಓ ಟಿ ಎಮ್ ಇರ್ತಕ್ಕಂಥ ಅಂದರೆ ಡೆಲ್ಟಾ ಅಂದರೆ 0.50 ಇರೋದು ಒಂದು ಬೈ ಮಾಡಿದ್ರೆ ಸೊ ನೀವು 0.30 ಅಥವಾ 25 ಇರ್ತಕ್ಕಂಥ ಡೆಲ್ಟಾ ನೀವೇನು ಮಾಡಿ ಯಾವುದಾದ್ರೂ ಒಂದು ಸೆಲ್ ಮಾಡಿ, ಓ ಟಿ ಎಮ್ಮು ಸೆಲ್ ಮಾಡಿ. ಸೊ ಇದು ಕವರ್ಡ್ ಕಾಲ್ ಆಗುತ್ತೆ. ಸೊ ನೀವು ಆಪ್ಷನ್ ಸೆಲ್ಲರ್ ಆಗಿದ್ರೆ ಮಾರ್ಕೆಟ್ ಇಲ್ಲ ಸ್ಲೋ ಆಗಿ ಮೊಮೆಂಟ್ ಆಗ್ತಿತ್ತು ಅಂತಂದರೆ ನೀವೇನು ಮಾಡಿ ಎಟ್ಟದ ಮನಿ ಪಿ ಏನು ಮಾಡಿ ಸೆಲ್ ಮಾಡಿ, ಔಟ್ ಆಫ್ ದಿ ಮನಿ ಓ ಟಿ ಎಮ್ ಏನು ಮಾಡಿ ಬೈ ಮಾಡಿ ಪಿ. ಸೊ ಇದು 940 ಕ್ಯಾಂಡಲ್ಲು ಬ್ರೇಕ್ಔಟ್. ಈ ಥರ ಕನ್ಫರ್ಮೇಷನ್ ಸಿಕ್ಕರೆ ನಾವು ಎಂಟ್ರಿ ಆಗಬೇಕಾಗುತ್ತೆ. ಸೊ ಬೇರೆ ಥರನ ಇನ್ವೆರಡು ಅಂದರೆ ಯಾವಾಗ ಬ್ರೇಕ್ಔಟ್ ನಮ್ಗೆ ಫೇಲ್ ಆಗುತ್ತೆ ಅಂತ ನೋಡಿ. ಸೊ ಮಾರ್ಕೆಟ್ ಏನಂದರೆ ನಾವು 5 ಮಿನಿಟ್ಸ್ ಕ್ಯಾಂಡಲಲ್ಲಿ 940 ಕ್ಯಾಂಡಲ್ ನಾವು ಐ ಮಾರ್ಕ್ ಮಾಡ್ಕೊತೀವಿ, ಮಾರ್ಕೆಟ್ ಏನೋ ಬುಲ್ಲಿಶ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಐ ಬ್ರೇಕ್ ಆಗುತ್ತೆ. ಐ ಬ್ರೇಕ್ ಆಗಿ ಈ ಥರ ಒಂದು ಫಾರ್ಮೇಷನ್ ಬಂತು ನಿಮಗೆ, ಲಾಂಗ್ ವಿಕ್ ಇರುತ್ತೆ, ಸ್ಮಾಲ್ ಬಾಡಿ, ಈ ಥರ ರೆಡ್ ಏನೋ ಬಂತಂತ ತಿಳ್ಕೊಳ್ಳಿ, ನಮ್ಗೆ ಇದು ಎಂಟ್ರಿ ಸಿಗಲ್ಲ, ಎಂಟ್ರಿ ಫೇಲ್ ಆಯ್ತು ಅಂತ ತಿಳ್ಕೊಬೇಕು ನಾವು. ಇದು ನೆಕ್ಸ್ಟ್ ಒಂದಿದೆ ನೋಡಿ. ಸೊ 940 ಕ್ಯಾಂಡಲ್ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಏನಾಯ್ತು ಅಂದರೆ ಐ ಫಾರ್ಮ್ ಆಯ್ತು ಅದ್ರ ಬಟ್ ಇದು ಕ್ಯಾಂಡಲ್ ಏನಾಯ್ತು ರೆಡ್ ಬುಲ್ಲಿಶ್ ಬೇರಿಶ್ ಇದೆ. ಸೊ ಇದು ಬ್ರೇಕ್ ಇದು ಬ್ರೇಕ್ ಈ ಥರ ನಾವು ಐ ಕೂಡ ಬ್ರೇಕ್ ಆಯ್ತಲ್ವಾ, ಇಲ್ಲಿ ಲೋ ಕ್ಲೋಸ್ ಆಯ್ತಿದ್ದು, ಲೋ ಕ್ಲೋಸ್ ಆಯ್ತು. ಸೊ ಹಾಗಾಗಿ ನಮ್ಗೆ ಏನಂತಂದ್ರೆ ಈ ಥರ ಫಾರ್ಮೇಷನ್ ಕ್ಯಾಂಡಲ್ ಫಾರ್ಮೇಷನ್ ಬಂದ್ರೂ ಕೂಡ ನಮಗೆ ರಿಜೆಕ್ಟ್, ಈ ಥರ ನಮಗೆ ಎಂಟ್ರಿ ಆಗ್ಬಿಡೋದು. ನಮ್ಗೆ ಏನಾಗುತ್ತೆ ಇನ್ ಕೇಸ್ ಎಂಟ್ರಿ ಆಗಿದ್ರೆ ನಮಗೆ ಲಾಸಸ್ ಆಗೋ ಚಾನ್ಸ್ ಇರುತ್ತೆ, ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ ನೋಡಿ. ಈ ಥರ ಕೂಡ ಒಂದು 940 ಕ್ಯಾಂಡಲ್ ಏನಾಗುತ್ತೆ ಅಂದರೆ ರೆಡ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ಹ್ಯಾಮರ್ ಕ್ಯಾಂಡಲ್. ನೆಕ್ಸ್ಟ್ ಇದು ಐ ಬ್ರೇಕ್ ಆಯ್ತು ಅಂತ ತಿಳ್ಕೊಳ್ಳಿ, ಈ ಥರ ಬಂದ್ರೂ ಕೂಡ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಆದ್ರೂ ಕೂಡ ನಮಗೆ ಈ ಟ್ರೆಂಡ್ ಫೇಲ್ ಆಯಿತು. ಈ ಥರ ನೀವು ಫಾರ್ಮೇಷನ್ ನೀವು ಲೈವ್ ಟ್ರೇಡ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇವಾಗ ಸ್ಟಾಪ್ ಲಾಸ್ ಇಟ್ಟಾದಾಗ ಸೊ ಯಾವಾಗ ವರ್ಕ್ ಆಗುತ್ತೆ ಯಾವಾಗ ವರ್ಕ್ ಆಗಲ್ಲ ಅಂತ. ನೆಕ್ಸ್ಟ್ ಅಂದರೆ ನಾವು ಇಲ್ಲಿ ಬೇರಿಶ್ ವ್ಯೂ ನೋಡೋಣ. ಯಾವ್ಯಾವ ಕನ್ಫರ್ಮೇಷನ್ ಅಂದರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ, 940 ಕ್ಯಾಂಡಲ್ ಹಾಕಿದ್ದೀವಿ, ನೀವು 950 ನೀವು ಕೂಡ ಕ್ಯಾಂಡಲ್ ಹಾಕಿದ್ರು ಕೂಡ ರೀಟೆಸ್ಟ್ಗೆ ವೇಟ್ ಮಾಡಬೇಕಾಗುತ್ತೆ ನೋಡಿ. ಮಾರ್ಕೆಟು ಡೌನ್ ಟ್ರೆಂಡ್ ಇದೆ ಅಂತ ನಾವೇನು ಮಾಡಿದ್ವಿ, ಇಲ್ಲಿ ಲೋ ಮಾರ್ಕ್ ಮಾಡಿದ್ವಿ, ನಮಗೆ ಲೋ ಬ್ರೇಕ್ಔಟ್ ಆಯಿತು. ಈ ಲೋ ಕೂಡ ಬ್ರೇಕ್ಔಟ್ ನಮ್ಗೆ ಇಲ್ಲಿ ಎಂಟ್ರಿ ಸಿಗುತ್ತೆ, ಇಲ್ಲಿ ನಮಗೆ ಎಂಟ್ರಿ ಇರುತ್ತೆ. ಸೊ ಇಲ್ಲಿಂದ ಮಾರ್ಕೆಟ್ ಡೌನ್ ಫಾಲ್ ಆಗುತ್ತೆ ಅಂತ ನಮ್ಮದು ಅನಲಾಸಸ್ ಇರುತ್ತೆ. ಸೊ ಇಲ್ಲಿ ನೀವು ಎಂಟ್ರಿ ಆಗ್ಬೋದು, ಈ ಕ್ಯಾಂಡಲ್ ನೀವು ಎಂಟ್ರಿ ಆಗ್ಬೋದು. ಇದು ಒಂದು ಕನ್ಫರ್ಮೇಷನ್ ಬೀರಿಶ್ ಸೈಡು. ಸೊ ಸೆಕೆಂಡ್ ಕನ್ಫರ್ಮೇಷನ್ ನೋಡಿ, ಈ ಥರ ಕೂಡ ನಿಮಗೆ ಬರುತ್ತೆ. ಇಲ್ಲಿ ನಾವು ಲೋ ಮಾರ್ಕ್ ಮಾಡ್ಕೊಂಡು ಲೋ ಬ್ರೇಕ್ ಆಯಿತು, ಸೊ ಈ ಕ್ಯಾಂಡಲ್ ಲೋ ಬ್ರೇಕ್ ಆಯಿತು, ಈ ಲೋ ಬ್ರೇಕ್ ಆದಾಗ ಸೊ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಆದರೂ ಕೂಡ ನಿಮಗೆ ಇಲ್ಲಿ ಎಂಟ್ರಿ ಸಿಗುತ್ತೆ ಇಲ್ಲಿ. ಸೊ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಇದ್ದಾಗ ಕೂಡ ನೀವು ಎಂಟ್ರಿ ಆಗಬೇಕಾಗುತ್ತೆ. ನಿಮಗೆ ಸ್ವಲ್ಪ ಅನಾಲಿಸಿಸ್ ಮಾಡಿದ್ರಂದ್ರೆ ಸೊ ಈಸಿಯಾಗಿ ನಿಮಗೆ ಎಂಟ್ರಿ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಸೊ ನಮಗೆ 940 ಕ್ಯಾಂಡಲ್ ನಾವು ಲೋ ಮಾರ್ಕ್ ಮಾಡ್ಕೊಂಡಿವಿ, ಈ ಥರ ಒಂದು ಅಪ್ಪರ್ ವಿಕ್ಕು ಸ್ಮಾಲ್ ಬಾಡಿ ಬಂತು, ನೆಕ್ಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆಯಿತು, ಲೋ ಬ್ರೇಕ್ ಆದಾಗ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗುತ್ತಂತ. ಸೊ ಈ ಕ್ಯಾಂಡಲ್ ನಾವು ಎಂಟ್ರಿ ಆಗ್ತೀವಿ. ಸೊ ಇಲ್ಲಿಂದ ಮಾರ್ಕೆಟು ಡೌನ್ ಫಾಲ್ ಆಗುತ್ತೆ. ಸೊ ಈ ಥರ 3 ಸಿನಾರಿಯೋ ಇರ್ತಕ್ಕಂಥದ್ದು ನೀವು ಚೆಕ್ ಮಾಡಬೇಕಾಗುತ್ತೆ ಟ್ರೇಡಿಂಗ್ ಮಾಡುವಾಗ. ಸೊ ಈ ಟ್ರೇಡಿಂಗ್ ಮಾಡುವಾಗ ಈ ಥರ ಯಾವ 3 ಫಾರ್ಮೆಟ್ ಬಂದರೆ ಕೂಡ ನೀವು ಎಂಟ್ರಿ ಆಗಬೇಕಾಗುತ್ತೆ. ನಿಮಗೆ ಬೇರೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ನೀವು ಮಾರ್ಕ್ ಮಾಡಬೇಕಾಗುತ್ತೆ. 5
ಅಂದ್ರೆ ಪ್ರಿವಿಯಸ್ ಡೇ ನಾಳೆ ಇವತ್ತೇನಾದ್ರೂ ನಾವು ಟ್ರೇಡ್ ಮಾಡ್ತಿದ್ರೆ ಅಂದ್ರೆ ನಿನ್ನೆ ಆಗಿದಂತ ಟ್ರೇಡ್ ಏನ್ ಮಾಡಿ 5 ಮಿನಿಟ್ಸ್ ಅಲ್ಲಿ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿ ಟ್ರೆಂಡ್ ಲೈನ್ ಕೂಡ ಮಾರ್ಕ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಈಸಿಯಾಗಿ ಈ ಫಾರ್ಮೇಶನ್ ಏನಾದ್ರೂ ನಿಯರ್ ಸಪೋರ್ಟ್ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆಗ್ತಂದ್ರೆ ವೇಟ್ ಮಾಡ್ಬೇಕಾಗತ್ತೆ ನೀವು ವೇಟ್ ಮಾಡಿ ಅವಾಗ ಎಂಟ್ರಿ ಆಗಿ ಅವಾಗ ರಿವರ್ಸಲ್ ನಿಮ್ಗೆ ಚಾನ್ಸಸ್ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಬೀರಿಶ್ ವ್ಯೂ ಅಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗುತ್ತಂತ ನೀವು ಬೈಯರ್ಸ್ ಆಗಿದ್ರೆ ಏನ್ ಮಾಡಿ ಐ ಟಿ ಎಂ ಬೈ ಮಾಡಿ ಅಂದ್ರೆ ಐ ಟಿ ಎಂ ಒಂದು ಪಿ ಬೈ ಮಾಡಿ ಅಂದ್ರೆ ಸ್ಟ್ರೈಕ್ ಪ್ರೈಸ್ಗಿಂತ 100 ಪಾಯಿಂಟ್ ಆರ್ 50 ಪಾಯಿಂಟ್ ಇರ್ತಕ್ಕಂಥದಕ್ಕೆ ಬೈ ಮಾಡಿ. ಸೊ ನಿಮಗೆ ಸೇಫರ್ ಸೈಡ್ ಮಾರ್ಕೆಟ್ ಬೇಗ ಮೂವ್ ಆದ್ರೂ ಕೂಡ ನಿಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇನ್ನೇನದ ಟೈಮ್ ಡಿಕೆ ಕಮ್ಮಿ ಇರುತ್ತೆ. ಸೊ ನೀವು ಸೆಲ್ಲರ್ ಆಗಿದ್ರೆ ಸೊ ಸಿ ಸೆಲ್ ಮಾಡಿ ಎ ಟಿ ಎಂ ಅನ್ನು ಸೆಲ್ ಮಾಡಿ ಒ ಟಿ ಎಂ ಅನ್ನು ಇದು ಮಾಡಿ ನೀವು ಕವರ್ಡ್ ಪುಟ್ ಕೂಡ ಹಾಕ್ಬಹುದು. ಸೊ ನೀವು ಎಡ್ಜ್ ಮಾಡ್ತಿದ್ರ ಅಂತಂದ್ರೆ ನೀವು ಸೆಲ್ಲರ್ಸ್ ಆದ್ರೂ ಕೂಡ ಸೊ ನೀವು ಎ ಟಿ ಎಂ ಸೆಲ್ ಮಾಡಿ ಒ ಟಿ ಎಂ ಇರ್ತಕ್ಕಂಥದ್ದು ಬೈ ಮಾಡಿ. ಇಲ್ಲಿ ಅಂದ್ರೆ ಫೇಲ್ ನಮಗೆ ಬೇರಿಶ್ ವ್ಯೂ ಯಾವ ತರ ನಮಗೆ ಫೇಲ್ ಆಗುತ್ತೆ ಅಂತ. ಸೊ ನಾವೇನ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ 940 ಕ್ಯಾಂಡಲ್ ನಾವೇನ್ ಮಾಡಿದ್ವಿ ಮಾರ್ಕ್ ಮಾಡಿದ್ವಿ. ಸೊ ಅವಾಗ ಏನಾಗ್ತಂದ್ರೆ ಲೋ ಬ್ರೇಕ್ ಆಯ್ತು ನಮಗೆ ಲೋ ಬ್ರೇಕ್ ಆಗೋಣ. ಸೊ ನೆಕ್ಸ್ಟ್ ಕ್ಯಾಂಡಲ್ ಕೂಡ ನಮಗೆ ಬ್ರೇಕ್ ಆಗ್ಬೇಕಲ್ವಾ. ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆಗಿ ಈ ತರ ಏನಾದ್ರೂ ಫಾರ್ಮೇಶನ್ ಬಂದ್ರೆ ನಿಮ್ಗೆ ಎಂಟ್ರಿ ಇರುತ್ತೆ. ಈ ತರ ಏನಾದ್ರು ಫಾರ್ಮೇಶನ್ ಬಂದ್ರೆ ಸೊ ನಮ್ಮ ಅಗೇನೆಸ್ಟ್ ಹೋಗುತ್ತೆ ನಮ್ದು ಸ್ಟಾಪ್ ಲಾಸ್ ಇಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಲೋ ಬ್ರೇಕ್ಔಟ್ ಇದಾಗುತ್ತೆ ಇಲ್ಲಿ. ನೋಡಿ ಇದು ಕೂಡ ಏನಾಗುತ್ತೆ ಇದೊಂದು ಫೇಲ್ ಆಯ್ತು. ಇದು ಕೂಡ ಏನಂದ್ರೆ ಈ 940 ಕ್ಯಾಂಡಲ್ 940 ಕ್ಯಾಂಡಲ್ ಲೋ ಮಾರ್ಕ್ ಮಾಡಿದ್ವಿ. ಸೊ ಇಲ್ಲಿ ಇದೇನಾಯ್ತಂದ್ರೆ ಕೆಳಗಡೆ ಇಲ್ಲಿ ಬ್ರೇಕ್ ಆಯ್ತಲ್ವಾ. ಇದು ಲೋ ಬ್ರೇಕ್ ಆಯ್ತು ಬಟ್ ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಯ್ತು. ಸೊ ಈ ತರ ಫಾರ್ಮೇಶನ್ ಕೂಡ ಇದನ್ನು ಕೂಡ ಬ್ರೇಕ್ ಆಗ್ಲಿಲ್ಲ. ಸೊ ಮಾರ್ಕೆಟ್ ಏನಾದ್ರೂ ಈ ತರ ಒಂದು ಗ್ರೀನು ಒಂದು ಬುಲ್ಲಿಶ್ ಈ ತರ ಲೋವರ್ ವಿಕ್ ಏನೋ ಬಂತಂದ್ರೂ ಕೂಡ ನಾವು ಸೊ ಈ ತರ ಮಾಡೋದ್ರಿಂದ ಇಲ್ಲಿ ಕೂಡ ನಮಗೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಇದು ಕೂಡ ಫೇಲ್ ಆಗುತ್ತೆ ಇದು ಕೂಡ ಫೇಲ್ ಆಗುತ್ತೆ ನಮಗೆ ಎಂಟ್ರಿ ಸಿಗೋದಿಲ್ಲ ಬೇರಿಶ್ ವ್ಯೂಗೆ. ಸೊ ಥರ್ಡ್ ಒನ್ ಕೂಡ ನೋಡಿ 940 ಕ್ಯಾಂಡಲ್ ನಾವು ಮಾರ್ಕ್ ಮಾಡಿದೀವಿ. ಸೊ ಈ ತರ ಒಂದು ಫಾರ್ಮೇಶನ್ ಬಂತು. ಸೊ ನಮಗೆ ಇದು ಲೋ ಬ್ರೇಕ್ ಆಯ್ತು ಅಂತ ನೆಕ್ಸ್ಟ್ ಈ ಕಾಲ ಎಂಟ್ರಿ ಆಗ್ತೀವಿ. ಸೊ ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ನಮಗೆ ಇದು ನಮಗೆ ಲೋ ಬ್ರೇಕ್ ಆಯ್ತು ಫೇಲ್ ಆಯ್ತು ನಮ್ಗೆ ಇಲ್ಲಿ ಇದು ಫೇಲ್ ಕನ್ಫರ್ಮೇಶನ್ ಆಯ್ತು ನಮಗೆ. ಸೊ ಹಾಗಾಗಿ ಏನಾಯ್ತು ಅಂದ್ರೆ ಮಾರ್ಕೆಟ್ ನಮ್ಮ ಅಗೇನೆಸ್ಟ್ ಹೋಗ್ತಾ ಇದೆ. ಸೊ ಇವಾಗ ನಾವಾಗ ಎಂಟ್ರಿ ನಾವು ಏನಾಗುತ್ತೆ ಅಂದ್ರೆ ಕೇರ್ಫುಲ್ ಅಂತ ಪ್ರತಿಯೊಂದು ಎಂಟ್ರಿ ಏನಾಗುತ್ತೆ ಅಂದ್ರೆ ನಾವು ಕೇರ್ಫುಲ್ ಇಂದ ನಮ್ಮ ಅನಾಲಿಸಿಸ್ ಚೆನ್ನಾಗಿ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ನಮ್ಮ ಅಗೇನೆಸ್ಟ್ ಹೋದ್ರೆ ಲಾಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಪನ್ ಇಂಟ್ರೆಸ್ಟ್ ಅಂದ್ರೆ ನಿಮಗೆ ಗೊತ್ತಿದೆ. ಓಪನ್ ಇಂಟ್ರೆಸ್ಟ್ ಅಂದ್ರೆ ಟೋಟಲ್ ಆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ ಕಾಂಟ್ರಾಕ್ಟ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಇರ್ತಾರೆ. ಯಾವಾಗ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಜಾಸ್ತಿ ಆಗ್ತಾರೆ ಇದೇನಂತಂದ್ರೆ ಕಾಂಟ್ರಾಕ್ಟರ್ ಏನಾಗುತ್ತಾ ಓಪನ್ ಇಂಟ್ರೆಸ್ಟ್ ಏನಿರುತ್ತಲ್ಲ ಸೊ ಅದು ಜಾಸ್ತಿ ಆಗ್ತಿರುತ್ತೆ. ಯಾವಾಗ ಪೊಸಿಷನ್ ಅವರು ಕ್ಲೋಸ್ ಮಾಡ್ಕೊಂತಾರೆ ಸೊ ಅವಾಗ ಏನಾಗ್ತದೆ ಎಕ್ಸಿಟ್ ಆಗಿಬಿಡ್ತಾರೆ ಅವರು. ಕೆಲವರು ಪ್ರಾಫಿಟ್ ಇಂದ ಎಕ್ಸಿಟ್ ಆಗ್ತಾರೆ ಅವರು ಲಾಸ್ ಇಂದ ಎಕ್ಸಿಟ್ ಆಗ್ತಿರ್ತಾರೆ. ಅವಾಗೇನೋ ಪೊಸಿಷನ್ ಕ್ಲೋಸ್ ಆದಾಗ ಓಪನ್ ಇಂಟ್ರೆಸ್ಟ್ ಏನಾಗುತ್ತೆ ಡೌನ್ ಆಗ್ತಿರುತ್ತೆ ಅಂದ್ರೆ ಮೈನಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಐ ಓಪನ್ ಇಂಟ್ರೆಸ್ಟ್ ಏನಾಗುತ್ತೆ ಅಂದ್ರೆ ಯಾವ್ದು ಅಂದ್ರೆ ಸ್ಟ್ರಾಂಗ್ ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಲೋಯೆಸ್ಟ್ ಇತ್ತಂದ್ರೆ ಆ ಸ್ಟ್ರೈಕ್ ಪ್ರೈಸ್ ಏನಾಗುತ್ತೆ ಅಂದ್ರೆ ಲೋ ಇರುತ್ತೆ. ಅಂದ್ರೆ ಯಾವುದು ಐ ಮತ್ತು ಲೋ ಅಂದ್ರೆ ಓಪನ್ ಇಂಟ್ರೆಸ್ಟ್ ಐ ಇತ್ತಂದ್ರೆ ಏನಂದ್ರೆ ಆ ಸ್ಟ್ರೈಕ್ ತುಂಬಾ ಸ್ಟ್ರಾಂಗ್ ಅಂದ್ರೆ ಯಾವ ಕಡೆ ಮೊಮೆಂಟ್ ಇರುತ್ತೆ ಆ ಕಡೆ ಹೋಗ್ತಿರುತ್ತೆ. ಸೊ ಲೋ ಇತ್ತಂದ್ರೆ ಏನೋ ವೀಕ್ ಇರುತ್ತೆ ಅದು ಅಗೇನೆಸ್ಟ್ ಹೋಗುತ್ತೆ ಅದು. ನೆಕ್ಸ್ಟ್ ಪಿ ಸಿ ಆರ್ ಅಂದ್ರೆ ಪುಟ್ ಕಾಲ್ ರೇಷಿಯೋ ಅಂತ. ಟೋಟಲ್ ಏನ್ ಮಾಡ್ತೀವಿ ನಾವು ಪುಟ್ ಕಾಲ್ ರೇಷಿಯೋ ಅಂತಂದ್ರೆ ಟೋಟಲ್ ಪುಟ್ ಓಪನ್ ಇಂಟ್ರೆಸ್ಟ್ ಮತ್ತು ಕಾಲ್ ಓಪನ್ ಇಂಟ್ರೆಸ್ಟ್ ಎರಡು ನಾವು ಇದು ನೋಡಿದಾಗ ನಮ್ಗೇನಾಗುತ್ತೆ ಸೊ ನಾವು ವ್ಯಾಲ್ಯೂ ಚೆಕ್ ಮಾಡಿದಾಗ ಏನಾಗುತ್ತೆ ಈ ನಮಗೆ ನೆಕ್ಸ್ಟ್ ಏನ್ ಆಗ್ತಾ ಇದೆ ಮಾರ್ಕೆಟ್ ಎಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಈ ನೆಕ್ಸ್ಟ್ ಬುಲ್ಲಿಶ್ ವ್ಯೂ ಇದೆನಾ ಬೇರಿಶ್ ವ್ಯೂ ಇದೆನಾ ಸೈಡ್ ವೇ ಇದೆನಾ ಅಂತಂದ್ರೆ 1 by 1 ನೋಡ್ಬೋದು ಮಾರ್ಕೆಟ್ ಸೆಂಟಿಮೆಂಟ್. ಅಂದ್ರೆ ನಾವು ಬ್ರೇಕ್ಔಟ್ ಟ್ರೇಡಿಂಗ್ ಜೊತೆ ಇದೊಂದು ಹ್ಯಾಡ್ ಮಾಡ್ಕೊಂಡ್ರೆ ನಮಗೆ ಒಂದು ಕನ್ಫರ್ಮೇಶನ್ ಸಿಗುತ್ತೆ ನಿಮಗೆ. ಪಿ ಸಿ ಆರ್ ವ್ಯಾಲ್ಯೂ ಇದೆ ನೋಡಿ ಇಲ್ಲಿ.
ಮಾರ್ಕೆಟ್ ವ್ಯೂ ಯಾವ ತರ ನಮಗೆ ಇದಾಗುತ್ತೆ ಅನ್ನೋದು. ಒಂದು ಅಂದ್ರೆ ಪಿ ಸಿ ಆರ್ ವ್ಯಾಲ್ಯೂ 1.3 ಮೇಲ್ಗಡೆ ಇದ್ರೆ 1.4 1.6 ಮೇಲ್ಗಡೆ ಇದ್ರೆ ಏನಾಗುತ್ತೆ ಅಂದ್ರೆ ಇದು ಓವರ್ ಬಿಲ್ಲಿಶ್ ಇದೆ, ಸೊ ಇದು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. 1.0 ಟು 1.3 ತನಿದ್ರೆ ಮಾರ್ಕೆಟ್ ಬುಲ್ಲಿಶ್ ವ್ಯೂ ಇದೆ. ಸೊ ನಾವೇನು ಹಾಕಿರ್ತೀವಲ್ಲ ನಾವು ಏನಾದ್ರ ರೀಟೆಸ್ಟ್ ಮತ್ತು 940 ಕ್ಯಾಂಡಲ್ ನಾವು ಬ್ರೇಕ್ಔಟ್ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಪಿ ಸಿ ಆರ್ ನೀವು ಚೆಕ್ ಮಾಡೋದು 1.1 ಬರ್ತಿದ್ರೆ ನೀವು ಏನಾದ್ರೂ ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಮೇಲೆ ಹೋಗುತ್ತಂದ್ರೆ ಇದು ಕೂಡ ನಮಗೆ ಹೆಲ್ಪ್ ಆಗುತ್ತೆ, ಪಿ ಸಿ ಆರ್ ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 0.7 ಇಂದ 1.0 ತನಿದ್ರೆ ಮಾರ್ಕೆಟ್ ನ್ಯೂಟ್ರಲ್ ಸೈಡ್ ವೇ ಅಂದ್ರೆ ಮಾರ್ಕೆಟ್ ಒಂದು ರೇಂಜ್ ಅಲ್ಲಿ ಸೊ ಇಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಿರುತ್ತೆ, ಯಾವುದು ಐ ಬ್ರೇಕ್ ಆಗಲ್ಲ, ಸೊ ಲೋ ಬ್ರೇಕ್ ಆಗಲ್ಲ. ಸೊ ಬೇರಿಶ್ ವ್ಯೂ ಏನಂತಂದ್ರೆ 0.7 ಇಂದ ಇರ್ತಕ್ಕಂಥ ಕೆಳಗಡೆ ಏನಿರುತ್ತಲ್ಲ ಅದನ್ನ ಬೇರಿಶ್ ವ್ಯೂ ಇರುತ್ತೆ. ನೀವು 940 ಕ್ಯಾಂಡಲ್ ಅಥವಾ ಫಸ್ಟ್ ತ್ರೀ ಕ್ಯಾಂಡಲ್ ಏನೋ ಚೆಕ್ ಮಾಡಿರ್ತಾರಲ್ಲ, ಸೊ ಇದು ಕೂಡ ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ ಈಸಿಯಾಗಿ ನಿಮಗೆ ಮಾರ್ಕೆಟ್ ಸೆಂಟಿಮೆಂಟ್ ಗೊತ್ತಾಗುತ್ತೆ ಯಾವ ಕಡೆ ಹೋಗ್ತಾ ಇದೆ ವ್ಯೂ ಅಂತ ನೀವು. ಸೊ 0.7 ಇದ್ರೆ ಬೇರಿಶ್ ವ್ಯೂ ಇರುತ್ತೆ, 0.5 ತನ 0.7 0.2ನ ಇದಕ್ಕೇನಂತಾರೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ, ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ. ಡೌನ್ ಟ್ರೆಂಡ್ ಇತ್ತು, ಸೊ ಈ ವ್ಯಾಲ್ಯೂ ಬಂದ್ಮೇಲೆ ಸೊ ಮಾರ್ಕೆಟಿಗೆ ಮೇಲೆ ಹೋಗುತ್ತಂತ ನಾವು ವ್ಯೂ ಮಾಡ್ಬೋದು. ಸೊ ಇವೇನಾಗೋದಲ್ಲ ಪಿ ಸಿ ಆರ್ ವ್ಯಾಲ್ಯೂ ಕೂಡ ನಮಗೆ ನೀವೇನು ಬ್ರೇಕ್ಔಟ್ ಟ್ರೇಡಿಂಗ್ ಅಲ್ಲಿ ಇದು ಕೂಡ ಚೆಕ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಮೋರ್ ಅಕ್ಯುರಸಿ ಸಿಗುತ್ತೆ. ಅಂದ್ರೆ ನಮ್ಮ ಮೀನಿಂಗ್ ಏನಂದ್ರ ಪುಟ್ಟು ಓ ಐ ಮತ್ತು ಪುಟ್ಟು ಓ ಐ ಮತ್ತು ಕಾಲ್ ಓ ಐ ಅಂದ್ರೆ ಇಲ್ಲಿ ಇನ್ ಕೇಸ್ ಪುಟ್ಟು ಓ ಐ ಜಾಸ್ತಿ ಇದ್ರೆ ಅದನ್ನ ಸಪೋರ್ಟ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತೆ ಅಂದ್ರೆ ಮಾರ್ಕೆಟ್ ಜಾಸ್ತಿ ಇದೆ. ಇದರಲ್ಲಿ ಯಾರು ಜಾಸ್ತಿ ಇದ್ದಾರೆ ಅಂತ ನಾವು ನೋಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಪುಟ್ಟು ಓ ಐ ಜಾಸ್ತಿ ಇತ್ತಂದ್ರೆ ಮಾರ್ಕೆಟ್ ಏನಾಗುತ್ತೆ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ನಮ್ದು ಒಂದು ಅನಾಲಿಸಿಸ್ ಮಾಡಬಹುದು. ಸೊ ಕಾಲ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇತ್ತಂದ್ರೆ ನಾವು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಮಾರ್ಕೆಟ್ ಏನಾಗುತ್ತಂದ್ರೆ ಬೀರಿಶ್ ಅಂದ್ರೆ ಮೇಲ್ಗಡೆ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇಲ್ಲ, ಸೊ ಇಲ್ಲಿ ಡೌನ್ ಟ್ರೆಂಡ್ ಆಗುತ್ತಂತ ನಾವು ನೋಡ್ಕೋಬಹುದು. ಇವನು ಈ ತರ ನೋಡೋದ್ರಿಂದ ಏನಾಗುತ್ತಂದ್ರೆ ನಮ್ಗೆ ಒಂದು ಈಸಿಯಾಗಿ ನಾವು ಕಂಡುಹಿಡ್ಕೋಬಹುದು, ನಾವು ಮಾರ್ಕೆಟ್ ಅನಾಲಿಸಿಸ್ ಮಾಡಬಹುದು ಅಂತ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಚೇಂಜ್ ಆಗ್ತಿರ್ತದೆ, ಯಾವಾಗ ಚೇಂಜ್ ಆಗುತ್ತೆ ಅಂದ್ರೆ ಓ ಐ ಅಂದ್ರೆ ನೆಗೆಟಿವ್ ಆಗುತ್ತೆ ನೋಡಿ. ನೆಗೆಟಿವ್ ಅಂತಂದ್ರೆ ನಾನು ಹೇಳಿದ್ನಲ್ವಾ ಮಾರ್ಕೆಟ್ ಏನಂದ್ರೆ ಪೊಸಿಷನ್ ಈಗ ಪುಟ್ ಓ ಎ ನೆಗೆಟಿವ್ ಬರುತ್ತೆ. ಸೊ ಪುಟ್ ಓ ಐ ಮತ್ತು ಸಿ ಓ ಎ ನೆಗೆಟಿವ್ ಅಂತಂದ್ರೆ ಮಾರ್ಕೆಟ್ ಅಂದ್ರೆ ಅದು ಟ್ರೇಡರ್ಸ್ ಕ್ಲೋಸ್ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಆ ಪೊಸಿಷನ್ ಇಂದ ಎಕ್ಸಿಟ್ ಆಗ್ತಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ನೆಗೆಟಿವ್ ನೋಡಿ, ಎಕ್ಸಾಂಪಲ್ ಸಿ ಓಪನ್ ಇಂಟ್ರೆಸ್ಟ್ ಏನಾದರೂ ಡೌನ್ ಆಗ್ತಾ ಇದ್ರೆ ಸೊ ಎಕ್ಸಿಟ್ ಆಗ್ತಾ ಇದ್ರೆ ಅಂದ್ರೆ ಇದೇನಾಗ್ತಾ ಇದೆ ಅಂತಂದ್ರೆ ರೆಸಿಸ್ಟೆನ್ಸ್ ತುಂಬಾ ವೀಕ್ ಇದೆ, ಸೊ ಇಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗುತ್ತಂತ ನಾವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಪಿ ಓಪನ್ ಇಂಟ್ರೆಸ್ಟ್ ಏನಾದರೂ ಸೊ ಡೌನ್ ಆಗ್ತಾ ಇತ್ತು ಮೈನಸ್ ಆಗ್ತಿತ್ತು ಅಂದ್ರೆ ಕೂಡ ಇಲ್ಲಿ ಏನೋ ಸಪೋರ್ಟ್ ತುಂಬಾ ವೀಕ್ ಇದೆ, ಸೊ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗುತ್ತಂತ ನಾವು ಅನಾಲಿಸಿಸ್ ಮಾಡಬಹುದು. ನೆಕ್ಸ್ಟ್ ನೀವು ಕೇಳಿದ್ರಲ್ಲ ಇಂಡಿಯನ್ ವಿಕ್ಸ್ ಅಂತಂದ್ರೆ ವಾಲಟಾಲಿಟಿ ಇರುತ್ತೆ, ಮಾರ್ಕೆಟ್ ಯಾವ ತರ ಇದು ಆಗುತ್ತೆ ಮೊಮೆಂಟ್ ಆಗುತ್ತೆ. ನೀನು ನೋಡಿದ್ರಲ್ಲ ಹೇಳ್ತಿರ್ತಾರೆ ತುಂಬಾ ವಾಲಟಾಲಿಟಿ ಇದೆ ಮಾರ್ಕೆಟ್, ಇಂಡಿಯನ್ ವಿಕ್ಸ್ ಯಾವ ತರ ನಮಗೆ ಟ್ರೇಡಿಂಗ್ ಎಲ್ಲ ಹೆಲ್ಪ್ ಆಗುತ್ತೆ ನಾವು ನೋಡ್ಬಹುದಾ ಅಂತ ನೋಡಿ. ಇದು ವಾಲಟಾಲಿಟಿ ಮೀಟರ್ ಅಂದ್ರೆ ಫೀರ್ ಅಂತ ಹೇಳೋದು, ನಮ್ಮ ಭಯ ಅಂದ್ರೆ ಮಾರ್ಕೆಟ್ ತುಂಬಾ ಸ್ಪಾಟ್ ಆಗಿ ಡೌನ್ ಬರೋದು, ಸ್ಪಾಟ್ ಆಗಿ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಆಗ್ತಿರುತ್ತೆ. ಸೊ ಇದ್ರ ಕೆಳಗಡೆ ಇತ್ತಂದ್ರೆ ಲೋ ವಾಲಟಾಲಿಟಿ ಅಂತ, ಇಂಡಿಯನ್ ವಿಕ್ಸ್ 12 ಇತ್ತಂದ್ರೆ ಲೋ ವಾಲಟಾಲಿಟಿ, ಮಾರ್ಕೆಟ್ ಏನಂದ್ರೆ ಸೈಡ್ ವೇ ಇದೆ, ಆಪ್ಷನ್ಸರಿಗೆ ಬೆನಿಫಿಟ್ ಅಂತ ಹೇಳ್ಬೋದು. 12 to 18 ಇದ್ರೆ ನಾರ್ಮಲ್ ಇದೆ, ಟ್ರೆಂಡ್ ಪಾಸಿಬಲ್ ಅಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಬರ್ಬೋದು, ಅಪ್ ಟ್ರೆಂಡ್ ಹೋಗ್ಬೋದು. ಇನ್ ಕೇಸ್ 18 ಇಂಡಿಯನ್ ವಿಕ್ಸ್ 18 ಇದ್ರೆ ಹೈ ವಾಲಟಾಲಿಟಿ, ಇದು ಬಿಗ್ ಮೂವ್ ಆಗುತ್ತೆ, ಇದು ಆಪ್ಷನ್ಸ್ ಬೈಯರ್ಗೆ ತುಂಬಾ ಟ್ರೆಂಡಿಂಗ್ ಇದೆ ಅಂತ ಹೇಳ್ಬೋದು. ಸೊ ಇದು ಕೆಳಗಡೆನೂ ಹೋಗ್ಬೋದು ಮತ್ತು ಮೇಲ್ಗಡೆನೇ ಹೋಗ್ಬೋದು ಅಂತ. ಸೊ 20 ಅಬವ್ ಇರುತ್ತಲ್ಲ, ಸೊ ಇದು ಪ್ಯಾನಿಕ್ ಆಗುತ್ತೆ, ಇದು ಶಾರ್ಪ್ ಮೂವ್.
ಶಾರ್ಪ್ ಮೂವ್ಸ್ ಆಗುತ್ತೆ ಅಂದ್ರೆ ಬೋತ್ ಸೈಡ್, ಅಂದ್ರೆ ಯಾವುದನ್ನೇ ನ್ಯೂಸ್ ಆಗಲಿ ಏನಾನ ಬಂದಿರುತ್ತೆ ಇವೆಂಟ್ಸ್ ಕೂಡ ಏನಾಗುತ್ತೆ ಶಾರ್ಪ್ ಮೂವ್. ಸೊ ಇದು ಕೂಡ ಟ್ರೇಡಿಂಗ್ ಅಲ್ಲಿ ನೀವು ನೋಡ್ತಾ ಇದ್ರೆ ಏನಾಗುತ್ತೆ ನಿಮಗೂ ಕೂಡ ಇದೊಂದು ತುಂಬಾನೇ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತ. ಸೊ ನೋಡಿ ಯಾವ ತರ ಯೂಸ್ ಮಾಡೋದು ಎಂಟ್ರಿ ಅಂತಂದ್ರೆ, ಇಂಡಿಯನ್ ವಿಕ್ಸ್ ಡೌನ್ ಆಯ್ತು, ಪಿ ಸಿ ಆರ್ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಬುಲ್ಲಿಶ್ ವ್ಯೂ ಇರುತ್ತೆ. ಸ್ಟ್ರಾಂಗ್ ಬುಲ್ಲಿಶ್ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ಅರ್ಥ. ಸೊ ಇನ್ ಕೇಸ್ ಇಂಡಿಯನ್ ವಿಕ್ಸ್ ಅಪ್ ಟ್ರೆಂಡ್ ಇದೆ, ಇಂಡಿಯನ್ ವಿಕ್ಸ್ ಮೇಲ್ಗಡೆ ಹೋಗ್ತಾ ಇದೆ, ಅಪ್ ಟ್ರೆಂಡ್ ಇದೆ, ಸೊ ಇದು ಡೌನ್ ಬರ್ತಾ ಇದೆ ಅಂತಂದ್ರೆ ಬೇರಿಶ್ ವ್ಯೂ ಅಂತ ತಿಳ್ಕೊಬೇಕು. ಇಂಡಿಯನ್ ವಿಕ್ಸ್ ವೆರಿ ಲೋ ಇದೆ, ಸೊ ಅಪ್ಸೆನ್ಸ್ ಬೈಯರ್ಸ್ಗೆ ತುಂಬಾ ಏನೋ ಸೈಡ್ ವೇ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅವಾಗ ಏನ್ ಮಾಡಬೇಕು, ಆಪ್ಷನ್ ಸೆಲ್ಲರ್ ಆಗಿದ್ರೆ ಸೊ ಶಾರ್ಟ್ ಸ್ಟ್ರಾಡಲ್ಲು ಸ್ಯಾಂಗಲ್ ಹಾಕ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ ತುಂಬಾನೇ ನಮಗೆ ಅವ್ರಿಗೆ ಸೈಡ್ ವೇ ಇರೋ ಮಾರ್ಕೆಟ್ರಿಂದ ತುಂಬಾ ಅವ್ರಿಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ ಸೆಲ್ಲರ್ಗೆ. ನೋಡಿ ನಾವು ಇಲ್ಲಿ ಏನಾದರೂ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಫಿನ್ ನಿಫ್ಟಿ ನಾವು ಇಂಡೆಕ್ಸ್ ಟ್ರೇಡ್ ಮಾಡ್ತಿರ್ತೀವಿ. ನಾವು ಇಂಡೆಕ್ಸ್ ಟ್ರೇಡ್ ಮಾಡಿದಾಗ ನಮ್ಗೆ ಇಲ್ಲಿ ನಿಫ್ಟಿ 50 ಇದೆಲ್ಲ ಮೇನ್ ಇರ್ತಕ್ಕಂಥದ್ದು, ಈ ಇಂಡೆಕ್ಸ್ಗೆ ಮೇನ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಏನಂದ್ರೆ ಇಲ್ಲಿ ಏನಿದೆ ಅಲ್ಲ ಇದು ಯಾವ ತರ ಮೂವ್ ಆಗುತ್ತೆ ಅದೇ ತರ ಮಾರ್ಕೆಟ್ ಕೂಡ ಮೂವ್ ಆಗುತ್ತೆ, ನಿಫ್ಟಿ ಮೂವ್ ಆಗುತ್ತೆ. ಈಗ ಹೇಗಿದೆ HDFC ಬ್ಯಾಂಕು, ರಿಲಯನ್ಸು, ICICI, ಇನ್ಫೋಸಿಸ್, TCS, ಇದು ಕೂಡ ನೀವು ಇಂಡೆಕ್ಸ್ ಟ್ರೇಡರ್ ಆಗಿದ್ರೆ ಸೊ ಇದು ಕೂಡ ನೀವು ನೋಡಿ ಈ ಸ್ಟಾಕ್ ಅಂದ್ರೆ ಮಾರ್ಕೆಟ್ ಕಂಟ್ರೋಲ್ ಮೊಮೆಂಟ್ ಮಾಡ್ತಿರುತ್ತೆ, ಯಾವ ತರ ಮೂವ್ ಆಗುತ್ತೆ. ಇದರಲ್ಲಿ ನಮಗೆ ಮಾರ್ಕೆಟ್ ಇದರಲ್ಲಿ ಏನಾದರೂ ನ್ಯೂಸ್ ಇದ್ರೂ ಕೂಡ ಮತ್ತೆ ಕ್ವಾರ್ಟರ್ ರಿಸಲ್ಟು ಮತ್ತೆ ಎಲ್ಲಾನು ಚೆಕ್ ಮಾಡಬೇಕಾಗುತ್ತೆ. ಸೊ ನೀವು ಯಾವಾಗಾದ್ರೂ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಿದ್ರಿ, ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಿದ್ರಿ ಅಂದ್ರೆ ಸೊ ಇರ್ತಕ್ಕಂಥ ಇವು ಸ್ಟಾಕ್ ಕೂಡ ಒಂದು ಸರ್ತಿ ನೀವು ಚೆಕ್ ಮಾಡಬೇಕಾಗುತ್ತೆ. ಈ ಸ್ಟಾಕ್ ಇಂದ ಏನಾಗುತ್ತೆ ಮಾರ್ಕೆಟ್ ಕೂಡ ಸಪೋರ್ಟ್ ಮಾಡೋ ಚಾನ್ಸ್ ಇರುತ್ತೆ, ಇವಕ್ಕೆ ಗೇಮ್ ಚೇಂಜರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಇನ್ ಕೇಸ್ ಇದೇನಿಲ್ಲ ಔಟ್ ಆಫ್ 5ದಲ್ಲಿ ಏನಾದರೂ 3 ಪಾಸಿಟಿವ್ ಇತ್ತು ಅಂತ ತಿಳ್ಕೊಳ್ಳಿ, ಮಾರ್ಕೆಟ್ ಏನೋ ಅಪ್ ಟ್ರೆಂಡ್ ಹೋಗುತ್ತಿರ್ತದೆ. ಇದರಲ್ಲಿ ಇರ್ತಕ್ಕಂಥ 3 ಏನೋ ಡೌನ್ ಟ್ರೆಂಡ್ ಇದ್ರು ಕೂಡ ಇಂಡೆಕ್ಸ್ ನಿಫ್ಟಿ 50 ಡೌನ್ ಟ್ರೆಂಡ್ ಇರುತ್ತೆ. ಇದು 3 ಅಪ್ ಟ್ರೆಂಡ್ ಇದ್ರು ಕೂಡ ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ರೆ ಇದ್ರ ಮೇಲೆ ಫುಲ್ ಡಿಪೆಂಡೆಂಟ್ ಆಗಿರುತ್ತೆ. ಇದು ಹೆಂಗ್ ಮೂವ್ ಮಾಡುತ್ತೆ, ನಿಫ್ಟಿ 50 ಕೂಡ ಇದೇ ತರ ಮೂವ್ ಆಗುತ್ತೆ ಆಲ್ಮೋಸ್ಟ್ ಆಲ್. ಅಂದ್ರೆ ಮೇನ್ ಇರ್ತಕ್ಕಂಥ ಕಂಪ್ನಿಗಳು ನಿಫ್ಟಿ 50 ವೇಟೇಜ್ ಕಂಪ್ನಿಗಳು ಅಂದ್ರೆ ಇದು. ಅಂದ್ರೆ ನಮ್ದು ಎಂಟ್ರಿ ಯಾವ ತರ ಇರ್ಬೇಕು ಅನ್ನೋದು ಫಸ್ಟ್ ಬುಲ್ಲಿಶ್ ಟ್ರೇಡ್ ನೋಡೋಣ. ನೀವೇನ್ ಮಾಡ್ಕೊಳ್ಳಿ, ಫಸ್ಟ್ ನೀವೇನಾದ್ರೂ ಟ್ರೇಡ್ ಮಾಡ್ತಿದ್ರೆ ಅಂದ್ರೆ ಫಸ್ಟ್ ಏನ್ ಮಾಡಿ, ಮನಿ ಕಂಟ್ರೋಲ್ ಅಲ್ಲಿ ನ್ಯೂಸ್ ಸ್ವಲ್ಪ ನೋಡ್ಕೊಳ್ಳಿ. ಅಂದ್ರೆ ಗಿಫ್ಟ್ ನಿಫ್ಟಿ ಮತ್ತೆ ಇವೆಲ್ಲಾನು ಸ್ವಲ್ಪ ಒಂದ್ಸತಿ ರೀಡ್ ಮಾಡಿ, ಅದು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅದೇ ತರ ಕೂಡ ಅದ್ರ ಮದರ್ ಮಾರ್ಕೆಟ್ ಅಂತ ಮದರ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಸನ್ ಕೂಡ ಅದೇ ತರ ರಿಯಾಕ್ಟ್ ಮಾಡುತ್ತೆ. ಸೊ ಮನಿ ಕಂಟ್ರೋಲ್ ಅಲ್ಲಿ ಮಾರ್ಕೆಟ್ ನ್ಯೂಸ್ ಇರುತ್ತೆ, ಸೊ ಚೆಕ್ ಮಾಡಿ. ಬುಲ್ಲಿಶ್ ಟ್ರೇಡ್ ಏನಾಗಬೇಕಂದ್ರೆ ಫಸ್ಟ್ ಪ್ರೀವಿಯಸ್ ಏನ್ ಮಾಡಿ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮತ್ತು ಟ್ರೆಂಡ್ ಲೈನ್ ಸೊ ನೀವು ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ನೀವು 9:15ಗೆ 9:15ಗೆ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ನೀವು 9 ಅಂದ್ರೆ 3 ಕ್ಯಾಂಡಲ್ಗೆ ರೀಟೆಸ್ಟ್ಗೋಸ್ಕರ ವೇಟ್ ಮಾಡಿ. ಸೊ ನೆಕ್ಸ್ಟ್ ಸ್ಟ್ರಾಟಜಿ ಬಂದು 9:40 ಇದೆ. 9:40 ಕ್ಯಾಂಡಲ್ ಏನಿದೆಯಲ್ಲ ಸೊ ಇದಕ್ಕೆ ಐ ಅನ್ನು ಲೋ ಮಾರ್ಕ್ ಮಾಡಿಕೊಂಡು ಒಂದು ಬ್ರೇಕ್ಔಟ್ ಅನ್ನು ಸಿಗಲಿ, ಒಂದು ರೀಟೆಸ್ಟ್ ಆದರೂ ಕೂಡ ನಮಗೆ ಒಂದು ವ್ಯೂ ಆಗುತ್ತೆ. ಫೀಚರ್ ವ್ಯಾಲ್ಯೂ ಅಬೋವ್ ಒಂದಿರಬೇಕು. ಇಲ್ಲಿ ಏನಾಗ್ತಂದ್ರೆ ಪಿ ಓಪನ್ ಇಂಟ್ರೆಸ್ಟ್ ಏನಿರ್ಬೇಕು ಸ್ಟ್ರಾಂಗ್ ಇತ್ತಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ನಮ್ಮ ಅನಾಲಿಸಿಸ್ ಇರುತ್ತೆ. ಸೊ ಸಿ ಓಪನ್ ಇಂಟ್ರೆಸ್ಟ್ ವೀಕ್ ಇದ್ರೆ ವೀಕ್ ಇರಬೇಕು. ಇದು ಸ್ಟೇಬಲ್ ಇತ್ತಂದ್ರೆ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಇರುತ್ತೆ. ವೇಟೇಜ್ ಸ್ಟಾಕ್ ಕೂಡ ಬುಲ್ಲಿಶ್ ಇರಬೇಕು. ಅವಾಗ ಏನಾಗುತ್ತೆ ನಮಗೆ ಎಂಟ್ರಿ ಏನು ಸಿಗುತ್ತೆ. ನೀವು ಬೈಯರ್ಸ್ ಆಗಿದ್ರೆ ಮನಿ ಐಟಮ್ಗೆ ನೀವು ಬೈ ಮಾಡಿ ಅಂದ್ರೆ ಸ್ಟ್ರೈಕ್ ಪ್ರೈಸ್ ಏನಿರುತ್ತಲ್ಲ ಸ್ಟ್ರೈಕ್ ಪ್ರೈಸ್ಗೆ ಒಂದು 50 or 100 ಪಾಯಿಂಟ್ ಅವೇ ಹೋಗಿಸಿಂದ ನೀವು ಬೈ ಮಾಡಿ. ನೀವು ಬೈಯರ್ಸ್ ಆಗಿದ್ರೆ, ಸೆಲ್ಲರ್ ಆಗಿದ್ರೆ ಏನ್ ಮಾಡಿ
ನೀವು ಎಡ್ಜ್ ಮಾಡಿ ಸೆಲ್ಲರ್ ಆಗಿದ್ರೆ ಸರ್ ಸಿ ನೀನು ಏನು ಮಾಡಿ ಪಿ ಬೈ ಮಾಡಿ ನೀವು ಏನೋ ಎಡ್ಜಿದ್ರೆ ನೀವು ಎಡ್ಜರ್ಸ್ ಅಂದರೆ ನೀವು ಎಡ್ಜಿಂಗ್ ಮಾಡ್ತಿದ್ರೆ ಕೂಡ ನೀವು ಎಡ್ಜ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬೇರಿಶ್ ವ್ಯೂ ನೋಡೋಣ. ಬೇರಿಶ್ ವ್ಯೂದು ಸೇನೆ ಬ್ರೇಕ್ಔಟ್ ನಾವು ಲೋ ಬ್ರೇಕ್ ಆಗಬೇಕು. ಸೊ ಪಿ ಶೇರ್ ವ್ಯಾಲ್ಯೂ 0.7 ಇರಬೇಕು. ಇಲ್ಲಿ ನಮ್ಗೆ ಏನಂತಂದ್ರೆ ಸಿ ಓಪನ್ ಇಂಟ್ರೆಸ್ಟ್ ಸ್ಟ್ರಾಂಗ್ ಇರಬೇಕು, ಪಿ ಇಂಟ್ರೆಸ್ಟ್ ವೀಕ್ ಇರಬೇಕು. ಸೊ ಇಲ್ಲಿ ರೈಸ್ ಆಗ್ತಾ ಇರಬೇಕು. ಬ್ಯಾಂಕ್ ನಿಫ್ಟಿ ಬೀರಿಶ್ ಇರುತ್ತೆ, ವೇಟೇಜ್ ಸ್ಟಾಕ್ ಕೂಡ ಬೀರಿಶ್ ಅಂದ್ರೆ ಸೊ ನಮ್ಗೆ ಏನಾಗುತ್ತೆ ಪಿ ಸೈಡ್ ಎಂಟ್ರಿ ಸಿಗುತ್ತೆ. ನೀವು ಸ್ಟಾಕ್ ಅಲ್ಲೂ ಕೂಡ ಮಾಡಬಹುದು. ಸೈಡ್ ವೇ ಯಾವಾಗಿರುತ್ತೆ ನೋಡಿ. ಸೈಡ್ ವೇ ಏನಂದ್ರೆ ಯಾವುದು ಕ್ಯಾಂಡಲ್ ಅಂದ್ರೆ 950 ಮತ್ತು ಯಾವುದು ಇಲ್ಲಿ ಕ್ಯಾಂಡಲ್ ಯಾವುದು ಅಂದ್ರೆ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಇಲ್ಲೇ ಮಾರ್ಕೆಟ್ ಹೀಗೆ ಬಂದು ಇದು ಲೋ ಬ್ರೇಕ್ ಆಗ್ಲಿಲ್ಲ, ಐ ಬ್ರೇಕ್ ಆಗ್ಲಿಲ್ಲ ಅಂದ್ರೂ ಕೂಡ ಇಲ್ಲೇ ಮಾರ್ಕೆಟ್ ಇಲ್ಲೇ ಹೋಗ್ತಿತ್ತಂದ್ರೆ ಸೈಡ್ ವೇ ಮಾರ್ಕೆಟ್ ಇರುತ್ತೆ. ಯಾವ್ದು ಐ ಬ್ರೇಕ್ ಆಗ್ಲಿಲ್ಲ, ಲೋ ಬ್ರೇಕ್ ಆಗ್ಲಿಲ್ಲ ಅಂದ್ರೂ ಇರುತ್ತೆ. ಇಲ್ಲಿಂದ 0.7 0.1 ಇರ್ತಕ್ಕಂಥದ್ದಂದ್ರೆ ಪಿ ಸಿ ಆರ್ ಏನಾಗುತ್ತೆ ಸೈಡ್ ವೇ ಇರುತ್ತೆ. ಲೋ ವಿಕ್ಸ್ ಏನಿರುತ್ತೆ ಲೋ ಇರುತ್ತೆ. ಬೋತ್ ಅಂದ್ರೆ ಜಾಸ್ತಿ ಇರುತ್ತೆ. ಓಪನ್ ಅಂದ್ರೆ ಸಿ ಮತ್ತು ಪಿ ಇರ್ತಕ್ಕಂಥ ಓಪನ್ ಇಂಟ್ರೆಸ್ಟ್ ಈಕ್ವಲ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಅವಾಗ ಏನಂತಂದ್ರೆ ಬೈಯರ್ಸ್ ಅವಾಯ್ಡ್ ಮಾಡಬೇಕು, ಸೆಲ್ಲರ್ ಎಂಟ್ರಿ ಆಗ್ತಾರೆ. ಆಪ್ಷನ್ ಸೆಲ್ಲರ್ಗೆ ಯೂಸ್ ದುಡ್ಡು ಮಾಡ್ತಾರೆ ಅವರು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಫಸ್ಟ್ ನೋಡಿ. ನಮಗೆ ಕ್ಯಾಪಿಟಲ್ ಪ್ರೊಟೆಕ್ಟ್, ನೀವು ಪ್ರಾಫಿಟ್ ಮಾಡ್ಲಿಕ್ಕಿಲ್ಲ, ನೀವು ಕ್ಯಾಪಿಟಲ್ ಮಾತ್ರ ಸೇವ್ ಮಾಡ್ಕೊಳ್ಳಬೇಕು. ಫಸ್ಟ್ ರೂಲ್ ಅಂದ್ರೆ ನೀವು ನಿಮ್ ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡ್ಕೊಂಡಿರಂದ್ರೆ ನೀವು ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ನಿಮಗೆ ಈಸಿಯಾಗಿ ಏನಂದ್ರೆ ನೀವು ನೆಕ್ಸ್ಟ್ ಟ್ರೇಡ್ ಕೂಡ ಪ್ರಿಪ್ರೇಷನ್ ನೀವು ಚೆನ್ನಾಗಿ ಮಾಡ್ತಿದ್ರ ಅಂದ್ರೆ 1 or 2 ಟ್ರೇಡ್ ಏನಾಗುತ್ತೆ ಲಾಸ್ ಆಗುತ್ತೆ. ನೆಕ್ಸ್ಟ್ ಇರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಸೊ ವಿತೌಟ್ ಸ್ಟಾಪ್ ಲಾಸ್ ನೀವು ಎಂಟ್ರಿ ಆಗಬೇಡಿ. ನೋಡಿ ರಿಸ್ಕ್ ರಿವಾರ್ಡ್ ಏನಂತಂದ್ರೆ ನೋಡಿ 1% ರಿಸ್ಕ್ 2% ಪ್ರಾಫಿಟ್ ಮಿನಿಮಮ್ ತಗೊಳ್ಳಬೇಕಾಗುತ್ತೆ. ಸೊ ಬೆಸ್ಟ್ ಏನಂದ್ರೆ 1.3 ಅಂದ್ರೆ ಪ್ರೊಫೆಷನಲ್ 1.4. ಸೊ ನೀವು ಏನಾದರೂ ಎಂಟ್ರಿ ಆಗಿದ್ರೆ 10 ಪಾಯಿಂಟ್ ಲಾಸ್ ಬುಕ್ ಮಾಡ್ಕೊಳ್ಳಿ. ಇನ್ ಕೇಸ್ 20-30 ತನ ನೀವು ಲಾಸ್ ಬುಕ್ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಕೆಳಗಡೆ ನಿಮ್ ಅಗೇನೆಸ್ಟ್ ಹೋಯ್ತು ಅಂದ್ರೆ ಸೊ ನೀವು ಎಕ್ಸಿಟ್ ಆಗ್ಲೇಬೇಕಾಗುತ್ತೆ. ನಿಮ್ಗೆ ಮಿನಿಮಮ್ ಟಾರ್ಗೆಟ್ ಏನಂದ್ರೆ 20-30-40 ಪಾಯಿಂಟ್ಸ್ ಇತ್ತಂದ್ರೆ ನೀವು ಬಂದು ನಿಮ್ಮ ಟಾರ್ಗೆಟ್ ರೀಚ್ ಆದಾಗ ಈಸಿಯಾಗಿ ನೀವು ಎಕ್ಸಿಟ್ ಆಗಿ ಯಾವತ್ತು ನೀವು ವೇಟ್ ಮಾಡಕ್ ಹೋಗಬೇಡಿ. ಸೊ ನೀವು ಸ್ಟಾಪ್ ಲಾಸ್ ಏನಂದ್ರೆ 10-20 ಪಾಯಿಂಟ್ ಸೇಫ್ ಟ್ರೇಡ್ ಮಾಡ್ತಿದ್ರೆ ಅಂದ್ರೆ 10-20 ಪಾಯಿಂಟ್ ಅಂತ ನೀವು ಎಕ್ಸಿಟ್ ಆಗಿ. ಸೊ ನಿಮ್ಮ ಮಾರ್ಕೆಟ್ ವಾಲಟಿಲಿಟಿ ಇತ್ತಂದ್ರೆ ಸೊ 30 ಪಾಯಿಂಟ್ 20-30 ಪಾಯಿಂಟ್ ತನಕ ನೀವು ಹೋಲ್ಡ್ ಮಾಡಿ ಆಮೇಲೆ ಎಕ್ಸಿಟ್ ಆಗಬೇಕಾಗ್ತದೆ. ನೆವರ್ ಟ್ರೇಡ್ ವಿತ್ ಸ್ಟಾಪ್ ಲಾಸ್. ನಿಮಗೆ ಇದಾಗ್ತಿತ್ತು ಅಂದ್ರೆ ಎಡ್ಜ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ನಿಮ್ ಲಿಮಿಟೆಡ್ ರಿಸ್ಕ್ ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ ನಿಮಗೆ, ನೀವು ಈಸಿಯಾಗಿ ನೀವು ಟ್ರೇಡ್ ಮಾಡ್ಬೋದು. ಗೋಲ್ಡನ್ ರೂಲ್ಸ್ ಅಂದ್ರೆ ನೋಡಿ, ಸ್ಮಾಲ್ ಪ್ರಾಫಿಟ್ ಓಕೆ, ಬಿಗ್ ಲಾಸ್ ಏನ್ ಕೇಸ್ ಆದ್ರೆ ನೀವು ಏನಾದ್ರು ಇವತ್ತು ಎಂಟ್ರಿ ಆಗಿರ್ತೀರಾ, ಸೊ 1K ಲಾಸ್ ಆಗಿರುತ್ತೆ. ಸೊ ನೀವು ಎಕ್ಸಿಟ್ ಆದ್ರೆ ಏನಾಗುತ್ತಂದ್ರೆ ಸೇಫ್ ಆಗಿರ್ತೀರಾ ನೀವು. ಇನ್ ಕೇಸ್ 1K ಇವತ್ತು ಏನಾದ್ರು ನೀವು ಇಗ್ನೋರ್ ಮಾಡಿದ್ರಿ ಅಂದ್ರೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 5K 10K ಈ ತರ ಲಾಸಸ್ ಆಗ್ತಿರುತ್ತೆ. ಸೊ ಕನ್ಸಿಸ್ಟೆಂಟ್ ಮಾಡಿದ್ರೆ ಬಿಗ್ ಪ್ರಾಫಿಟ್ ಅಂತ ಹೇಳ್ಬೋದು. ನೀವು ಡಿಸಿಪ್ಲೈನ್ ಆಪ್ಷನ್ಸ್ ಟ್ರೇಡಿಂಗ್ ಆಗಿದ್ರೆ ಕಂಪಲ್ಸರಿ ಡಿಸಿಪ್ಲೈನ್ ಕಲಿಯಬೇಕು. ನೀವು ಕಾಮನ್ ಮಿಸ್ಟೇಕ್ ಮಾಡೋದಂದ್ರೆ ಸ್ಟಾಪ್ ಲಾಸ್ಗಳು ಇರ್ಲಾರ್ದೆ ನೀವು ಎಂಟರ್ ಆಗ್ತೀರಾ. ಓವರ್ ಟ್ರೇಡ್ ಅಂತಂದ್ರೆ ನೀವು ಒಂದ್ 2-3 ಟ್ರೇಡ್ ಪ್ರಾಫಿಟ್ ಆಗಿರ್ತೀರಾ, ನೆಕ್ಸ್ಟ್ ಟ್ರೇಡ್ ಕೂಡ ನೀವು ಎಂಟ್ರಿ ಆಗ್ತೀರಾ. ಅದು ಮಾಡಕ್ ಹೋಗಬೇಡಿ. ರಿವೆಂಜ್ ಟ್ರೇಡ್ ಮಾಡಕ್ ಹೋಗಬೇಡಿ. ಮತ್ತೆ ಲಾಟ್ ಸೈಜ್ ಕೂಡ ಇನ್ಕ್ರೀಸ್ ಮಾಡಕ್ ಹೋಗಬೇಡಿ. ನೀವು ಲಾಸ್ಟ್ ಸೈಜ್ ನೀವು ಒಂದ್ ಲಾಟ್ ತಗೋತಾರೆ 1 ಲಾಟ್ ತಗೊಳ್ಳಿ, 2 ಲಾಟ್ ತಗೊಂಡ್ರೆ 2 ಲಾಟ್ ತಗೊಳ್ಳಿ. ಸೊ 3 ಲಾಟ್ ತಗೊಂಡ್ರೆ 3 ಲಾಟ್. ಇದು ಯಾವತ್ತು ಇನ್ಕ್ರೀಸ್ ಮಾಡಕ್ ಹೋಗಿ ಫಸ್ಟ್ ಸ್ಟಾರ್ಟ್ ಮಾಡಿ ಸಿಂಗಲ್ ಲಾಟ್ ಇಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನೇನೋ ಪ್ರಾಫಿಟ್ ಆಗ್ತಿತ್ತು, ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಮತ್ತೆ ಎಮೋಷನಲ್ ಏನಾದ್ರು ನಿಮ್ ಕಂಟ್ರೋಲ್ ಆಗ್ತಿತ್ತು ಅಂದ್ರೆ ಸೊ ಆಮೇಲೆ ಜಾಸ್ತಿ ಹೋಗ್ತಾ ಹೋಗಿ. ಮತ್ತೆ ಎಕ್ಸ್ಪೈರಿ ದಿನ ಇರ್ತಕ್ಕಂಥದ್ದು ಕೂಡ ನೀವು ಅವತ್ತ ಅವಾಯ್ಡ್ ಮಾಡಿ. ಎಕ್ಸ್ಪೈರಿ ದಿನ ಬೈಯಿಂಗ್ ಮಾಡಕ್ ಹೋಗಬೇಡಿ. ನೀವು ಕೇಸ್ ಬೈಯಿಂಗ್ ಮಾಡ್ತಿದ್ರು ಕೂಡ ಈ ವೀಕ್ ಎಕ್ಸ್ಪೈರಿ ಇತ್ತಂದ್ರೆ ನೆಕ್ಸ್ಟ್ ವೀಕ್ ಏನಿದೆಯಲ್ಲ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನೀವು ಚೂಸ್ ಮಾಡ್ಕೊಂಡು ಮಾಡಿ.
ಸೊ ನಿಮ್ಗೆ ಏನೆಲ್ಲ ಲಾಸ್ ಆಗ್ತಿತ್ತು ಅಂದರೆ ನೈಟ್ ನೀವೇನಾದರೂ ಇವತ್ತು ಎಂಟ್ರಿ ಆಗಿರ್ತೀರಾ, ಸೊ ಮಾರ್ಕೆಟಲ್ಲಿ ನಿಮಗೆ ಲಾಸ್ ಇರುತ್ತೆ. ಲಾಸ್ಟ್ ಎಷ್ಟು ಬರುತ್ತೆ ಅಷ್ಟು ಬುಕ್ ಮಾಡ್ಕೊಳ್ಳಿ. ನೀವು ನೈಟ್ ಏನಾದರೂ ನೀವು ಬೈಯರ್ಸ್ ಆಗಿದ್ದರೆ, ಬೈಯರ್ಸ್ ನೇಕಡ್ ಬೈ ನೇಕಡ್ ಸೆಲ್ಲರ್ ಆಗಿದ್ರು ಕೂಡ, ಸೊ ನೀವು ಪೊಸಿಷನ್ ಹೋಲ್ಡ್ ಮಾಡಬೇಡಿ. ಎಡ್ಜ್ ಮಾಡಿದ್ರೆ ಮಾತ್ರ ನೀವು ಪೊಸಿಷನ್ ಹೋಲ್ಡ್ ಮಾಡಿ. ನಾನು ಟ್ರೇಡಿಂಗ್ ಓಪನ್ ಮಾಡಿದ್ದೀನಿ. ಟ್ರೇಡಿಂಗ್ ಓಪನ್ ಮಾಡಿ, ಸೊ ನಾನು ನಿಫ್ಟಿ 50 ತಗೊಂಡಿದ್ದೀನಿ. ನಿಫ್ಟಿ 50ಯಲ್ಲಿ ನಾನು 5 ಮಿನಿಟ್ಸ್ಗಳಲ್ಲಿ ನಾನು ಟೈಮ್ ಫ್ರೇಮ್ 5 ಮಿನಿಟ್ಸ್ ತಗೊಂಡಿದ್ದೀನಿ. ಸೊ ನಿಫ್ಟಿ 50 ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ತಗೊಳ್ಳಿ. ಸೊ ನಾನು ಈಸಿಯಾಗಿ ನಿಮ್ಗೆ ಹೇಳೋಕ್ಕೋಸ್ಕರ ನಾನು ನಿಫ್ಟಿ 50 ಇಂಡೆಕ್ಸ್ ತಗೊಂಡಿದ್ದೀನಿ. ಸೊ ನಾನೇನು ಮಾಡ್ಕೊಂಡಿದ್ದೀನಿ, 5 ಮಿನಿಟ್ಸ್ ತಗೊಂಡಿದ್ದೀನಿ. 5 ಮಿನಿಟ್ಸ್ ಟೈಮ್ ಫ್ರೇಮ್ ತಗೊಂಡಿದ್ದೀನಿ. ಇಲ್ಲಿ ಡೇಟ್ ಬಂದು ನೋಡಿ, ನಾವು ಇದು ಏಪ್ರಿಲ್ 9 ಇದೆ. ಸೊ ಏಪ್ರಿಲ್ 10ಗೆ ನಾವು ನೆಕ್ಸ್ಟ್ ಡೇ ಎಂಟ್ರಿ ಹಾಕ್ಬೇಕಂದ್ರೆ ನಾವು ಯಾವ ಥರ ಅನಾಲಿಸಿಸ್ ಮಾಡ್ಬೇಕನ್ನೋದು ಫಸ್ಟ್ ಏನು ಮಾಡಿ ನೀವು ಐ ಮತ್ತು ಲೋ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನೇನು ಮಾಡ್ತೀನಿ, ಆರ್ಜೆಂಟಲ್ ಲೈನ್ ತಗೋತೀನಿ. ಇದೇನಾದ ಅಂದ್ರೆ 9th ಏನಿದೆಯಲ್ಲ, 9th ಐ ಇದೆ. ಇದು ಲೋ ಇಲ್ಲಿದೆ ನೋಡಿ, ಲೋ ಮಾರ್ಕ್, ಇದು ಲೋ. ಇದರ 9th ಹೈಯೆಸ್ಟ್ ಐ ಇದೆ. ಸೊ ಇದು ಲೋ ಇದೆ. ಸೊ ಬಿಟ್ವೀನ್ ಅಲ್ಲಿ ಏನು ಮಾಡಿ, ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಂದು ಡ್ರಾ ಮಾಡ್ಕೊಂಬಿಡಿ. ಇಲ್ಲಿ ಟ್ರೆಂಡ್ ಲೈನ್, ಸಪೋರ್ಟ್ ಲೈನ್ ಅಂತ. ಸೊ ಇಲ್ಲಿ ಒಂದು ಟ್ರೆಂಡ್ ಇದೆ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ನಾನು ರೆಡ್ ಮಾಡ್ತೀನಿ ಇದಕ್ಕೆ. ಇಲ್ಲಿ ಕೆಳಗಡೆ ಎಲ್ಲಿ ಸಪೋರ್ಟ್ ಇದೆ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಇದೆ ನೋಡಿ. ಇಲ್ಲಿ ಮೇಜರ್ ಸಪೋರ್ಟ್ ತಗೊಳ್ಳಿ. ಇಲ್ಲಿ ಇದು ಸಪೋರ್ಟ್ ಇದೆ. ನಾನೇನು ಮಾಡ್ತೀನಿ, ಗ್ರೀನ್ ತಗೋತೀನಿ. ಸೊ ಇಲ್ಲಿಂದ ನಾವು ಪ್ರೀವಿಯಸ್ ಏನ್ ಮಾಡಿದ್ವಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಜರ್ಸ್ ನೋಡಿದೀವಿ. ಇಲ್ಲಿಂದ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ರೀವಿಯಸ್ ಡೇ ತಗೊಂಡು ನೆಕ್ಸ್ಟ್ ಡೇ ನೀವೇನು ಮಾಡಿ ಎಂಟ್ರಿ ಆಗ್ಬೇಕಲ್ಲ ಇಲ್ಲಿ. ಸೊ ಇಲ್ಲಿ ಏನು ಮಾಡಿ, ನೀವು ಮಾರ್ಕೆಟ್ 9:15ಗೆ ಓಪನ್ ಆಗ್ತಾ ಇದೆ. 9:15 ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ 9:20, 9:25 ಇದೆಲ್ಲ. ಸೊ ಇದಕ್ಕೆ ಇಲ್ಲಿ ಇದು ಫಸ್ಟ್ ಕ್ಯಾಂಡಲ್ ಲೋ ಮತ್ತು ಇದು ಐ ಎಷ್ಟಿದೆ ನೋಡಿ, ಐ ಮಾರ್ಕ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ, ಹಾರಿಜಾಂಟಲ್ ಲೈನ್ ತಗೊಂಡು ಇದು ಐ ಲೋ ಮಾರ್ಕ್ ಮಾಡ್ಕೊಂಡೆ ನಾನು ಕಲರ್ ಚೇಂಜ್ ಮಾಡ್ಕೋತೀನಿ ನೋಡಿ. ಇದು ಲೋ ಇದೆ ನೋಡಿ, ಲೋ ಮಾರ್ಕ್ ಮಾಡ್ಕೊಂಡೆ. ಇಲ್ಲಿ ಕಲರು ಎರಡಕ್ಕೂ ಬ್ಲೂ ಕೊಡ್ತೀನಿ ನೋಡಿ. ಇಲ್ಲಿ ಇದು ಬ್ಲೂ ಇತ್ತು, ಸೊ ಇದು ಬ್ಲೂ. ಸೊ 9:15 ಕ್ಯಾಂಡಲ್ ನಾವು 9:15, 9:20, 9:25 ಮೂರು ಕ್ಯಾಂಡಲ್ ಐ ಮತ್ತು ಲೋ ಮಾರ್ಕ್ ಮಾಡ್ಕೊಂಡು ನಾವು. ಸೊ ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಯ್ತು. ಸೊ ಇಲ್ಲಿ ರೀಟೆಸ್ಟ್ ನಮಗೆ ರೀಟೆಸ್ಟ್ ಸಿಕ್ಕರೆ ನಾವೇನ್ ಮಾಡ್ತೀವಿ, ಸೊ ಇಲ್ಲಿ ಮಾರ್ಕೆಟ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಮಾರ್ಕೆಟ್ ಹೋಯ್ತು, ಇಲ್ಲಿ ಬಂದು ಇದಕ್ಕೆ ರೀಟೆಸ್ಟ್ ಕೊಟ್ಟಿತ್ತು. ಸೊ ಮಾರ್ಕೆಟ್ ಇಲ್ಲಿಂದ ಅಪ್ ಟ್ರೆಂಡ್ ಆಯ್ತು ನೋಡಿ. ಸೊ ಸೈಡ್ ವೇ ಇರೋದ್ರಿಂದ ಏನಾಯ್ತು, ಮಾರ್ಕೆಟ್ ಇಲ್ಲಿ ಬಂತು. ನಮ್ಗೆ ಇಲ್ಲಿ ಒಂದು ರೀಟೆಸ್ಟ್ ಸಿಕ್ತು. ಸೊ ಸೆಕೆಂಡ್ ಇಲ್ಲಿ ರೀಟೆಸ್ಟ್ ಸಿಕ್ತು ಮಾರ್ಕೆಟ್ ಇಲ್ಲಿಂದ. ಸೊ 10-20 ಪಾಯಿಂಟ್ ನಿಮ್ಗೆ ಇದಾಗುತ್ತೆ. ಇದೇನಂದ್ರೆ ಥರ್ಡ್ ಕ್ಯಾಂಡಲ್ ವಿತ್ ರೀಟೆಸ್ಟ್. ಇದು ವಿತ್ ರೀಟೆಸ್ಟ್ ನೋಡಿ. ನೀವು ಇಂಡೆಕ್ಸ್ ಅಲ್ಲಿ ಮಾಡ್ಬೋದು. ಸೊ ನೀವು ಆ ಕಂಪ್ನಿ ಅಂದ್ರೆ ನಿಫ್ಟಿ 50 ಇರ್ತಕ್ಕಂಥ ಕಂಪ್ನಿ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಮಾಡಿ. ಅಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ನಿಫ್ಟಿ 50 ಇರ್ತಕ್ಕಂಥ ಕಂಪ್ನಿಗಳು ಬೇರೆ ಅಂದ್ರೆ ಈಗ ಅಬೌವ್ ನಿಫ್ಟಿ 50, 100 ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಲಿಕ್ವಿಡಿಟಿ ಪ್ರಾಬ್ಲಮ್ ಇರುತ್ತೆ. ಸೊ ನೋಡ್ಕೊಂಡು ಇದು ಏನಂತಾರೆ 9-3 ಕ್ಯಾಂಡಲ್ ಆಯಿತು. ನಮಗೆ 9:40 ಕ್ಯಾಂಡಲ್ ನೋಡಿ ಯಾವುದಿದೆ, 9:40 ಕ್ಯಾಂಡಲ್ ಇಲ್ಲಿದೆ ನೋಡಿ. ಈಗ 9:40 ಕ್ಯಾಂಡಲ್ ನಾನು ಏನು ಮಾಡ್ತೀನಿ, ಮತ್ತೆ ಇಲ್ಲಿದೆ ನೋಡಿ 9:40 ಕ್ಯಾಂಡಲ್. ನೀವೇನು ಮಾಡಿ 9:40 ಕ್ಯಾಂಡಲ್ ಮಾಡಿದ್ಮೇಲೆ ನಿಮಗೆ ಕನ್ಫ್ಯೂಸ್ ಏನಾದರೂ ಆಗ್ತಿತ್ತಂದ್ರೆ ನಿಮಗೆ ಇಲ್ಲಿ ಫಸ್ಟ್ನೇ ಇದು ಬ್ರೇಕ್ಔಟ್, ಐ ಬ್ರೇಕ್ ಆಯ್ತು ನೋಡಿ. ಇಲ್ಲೇನಿದೆಲ್ಲ ಇದು ಐ ಬ್ರೇಕ್ ಆಯ್ತು. ಈ ಐ ಬ್ರೇಕ್ ಆಗ್ಲಿಲ್ಲ. ಇಲ್ಲಿ ಇದು ಐ ಬ್ರೇಕ್ ಆಯ್ತು, ಐ ಬ್ರೇಕ್ ಆಗ್ಲಿಲ್ಲ. ನೆಕ್ಸ್ಟ್ ಏನು ಮತ್ತೆ ರೀಟೆಸ್ಟ್ ಕೊಟ್ಟಿತ್ತು ನಮ್ಗೆ. ಇದು ರೀಟೆಸ್ಟ್ ಕೊಟ್ಟಂದ್ರೆ ಏನಾಗುತ್ತೆ, ನಾವು ಇಲ್ಲಿ ಎಂಟ್ರಿ ಆಗ್ಬೇಕಾಗತ್ತೆ. ನೀವು ಇಲ್ಲಿ ಎಂಟ್ರಿ ಆಗಿ ಇದು ಐ ಬ್ರೇಕ್ ಆಯ್ತಂತ ಇಲ್ಲಿ ಐ ಬ್ರೇಕ್ ಇದೇನದಲ್ಲ, ಐ ಬ್ರೇಕ್ ಆಗ್ಲಿಲ್ಲ. ಸೊ ನಮ್ಗೆ ಎಂಟ್ರಿ ಸಿಗ್ಲಿಲ್ಲ. ನಮ್ಗೆ ರೀಟೆಸ್ಟ್ ಸಿಕ್ತು. ರೀಟೆಸ್ಟ್ ಇಂದ ನಾವೇನ್ ಮಾಡಿದ್ವಿ, ಮಾರ್ಕೆಟ್ ಅಪ್ ಟ್ರೆಂಡ್ ಹೋಯ್ತು. ಇಲ್ಲಿ ಒಂದು ನಮಗೆ ಇಲ್ಲಿ ಸಿಕ್ತು, ಇದು ಒಂದು ಕೂಡ ಸಿಕ್ತು. ಸೊ ಇಲ್ಲಿ ಒಂದು ಕೂಡ. ಸೊ ನಾವು 3 ಟ್ರೇಡ್ ಸಿಕ್ಕು ಇಲ್ಲಿ ನಮ್ಗೆ. ಇಲ್ಲಿ ಇದು ಬುಲ್ಲಿಶ್ ವ್ಯೂಗೆ ಫಸ್ಟ್ನೇ ಕ್ಯಾಂಡಲ್ ನೋಡಿ. ಇದು 9:50 ಕ್ಯಾಂಡಲ್, 9:40 ಕ್ಯಾಂಡಲ್. ಇದು 9:40 ಕ್ಯಾಂಡಲ್.
ಐ ಮತ್ತು ಲೋ ಮಾರ್ಕ್ ಮಾಡ್ಕೊಂಡಿವಿ. ಸೊ ಮಾರ್ಕೆಟ್ ಏನಿದೆ ನಾವು ಬುಲ್ಲಿಶ್ ವ್ಯೂ ಇದೆ ಅಂತ. ಸೊ ಇಲ್ಲಿ ಇದು ಬ್ರೇಕ್ ಆಯಿತು, ನೆಕ್ಸ್ಟ್ ಐ ಬ್ರೇಕ್ ಆಗಲಿಲ್ಲ ಇದು. ಸೊ ಸ್ವಲ್ಪ ಕೆಳಗಡೆ ಬೌನ್ಸ್ ಬ್ಯಾಕ್ ಬಂದು ಮಾರ್ಕೆಟ್ ಏನತ್ತ ಇಲ್ಲೇನಿದೆಲ್ಲ ಇದು ಐ ಬ್ರೇಕ್ ರೀಟೆಸ್ಟ್ ಕೊಡ್ತಂದ್ರೆ ಸೊ ಇಮಿಡಿಯೇಟ್ ನೀವು ಎಂಟ್ರಿ ಆಗಿ ಸೊ ಇಲ್ಲಿಂದ ನೀವು 50 to 20 ಪಾಯಿಂಟ್ನ ಕ್ಯಾಪ್ಚರ್ ಮಾಡ್ಬೋದು ನೋಡಿ. ಇಲ್ಲಿಂದ ಇನ್ ಕೇಸ್ ನೀವು ಇಲ್ಲಿ ಎಂಟ್ರಿ ಆಗಿದ್ರೆ ಈ ಕ್ಯಾಂಡಲ್ ಸರಿ ಇಲ್ಲಿ ಏನಾದರೂ ಎಂಟ್ರಿ ಆಗಿದ್ರೆ ನಿಮಗೆ ರೀಟೆಸ್ಟ್ ಕೊಟ್ಟಲ್ಲ, ನಿಮಗೆ ಏನಿಲ್ಲ ಅಂದ್ರೂ ಕೂಡ ಒಂದು 50 to 60 ಪಾಯಿಂಟ್ ನಿಮಗೆ ಪ್ರಾಫಿಟಲ್ಲಿ ಇರ್ತೀರ. ಸೊ ಈ ಥರ ನೀವು ಎಂಟ್ರಿ ಮಾಡ್ಕೊಂಡು ನೀವು ಬೇರೆದು ಕೂಡ ಅಂದರೆ ಪಿ ಸಿ ಆರ್ ವ್ಯಾಲ್ಯೂ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಪಿ ಸಿ ಆರ್ ವ್ಯಾಲ್ಯೂ ನೀವು ಎಲ್ಲಿ ಚೆಕ್ ಮಾಡ್ತೀರಾ? ಸೊ ನೀವು ಎನ್ ಎಸ್ ಎಲ್ ಚೆಕ್ ಮಾಡ್ಬೋದು. ನಾನೇನು ಮಾಡ್ತೀನಿ, ನನಗೆ ಸೆನ್ಸಿಬಲ್ ಇದೆ. ಸೆನ್ಸಿಬಲ್ ಒಂದ್ಸರಿ ಲಾಗಿನ್ ಆದಮೇಲೆ ನಿಮ್ದು ಏನಿದೆ ಬ್ರೋಕರ್ ಅಕೌಂಟ್ ಯಾವುದಿದೆ ಸೊ ಅದರಿಂದ ಲಾಗಿನ್ ಆಗಿ, ಕೆಲವು ಬ್ರೋಕರ್ ಅಕೌಂಟಿಗೆ ಫ್ರೀ ಇದೆ. ಸೊ ನಂದು ಜಿರೋದು ಇರೋದ್ರಿಂದ ನಾ ಜಿರೋದ ಮುಖಾಂತರ ನಾನು ಸೆನ್ಸಿಬಲ್ ಲಾಗಿನ್ ಆಗಿದ್ದೀನಿ. ಸೊ ಆಪ್ಷನ್ಸ್ ಟ್ರೇಡರ್ಗೆ ಇದು ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಸೊ ನೀವು ಒನ್ಸ್ ಲಾಗಿನ್ ಆದಮೇಲೆ ನೀವು ಅನಲೈಸಿಸ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಇಂಟ್ರೆಸ್ಟ್ ಇದೆ, ಓಪನ್ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ಓಪನ್ ಇಂಟ್ರೆಸ್ಟ್ ಓಪನ್ ಇಂಟ್ರೆಸ್ಟ್ ಚೇಂಜ್ ಅಂತ ಇದೆಯಲ್ಲ, ಇಲ್ಲಿ ಬಂದು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಪಿ ಸಿ ಆರ್ ಎಷ್ಟಿದೆ ನೋಡಿ, ಪಿ ಸಿ ಆರ್ ವ್ಯಾಲ್ಯೂ ಚೆಕ್ ಮಾಡೋದು, ಇಂಡಿಯನ್ ವಿಕ್ಸ್ ಚೆಕ್ ಮಾಡ್ಬೋದು. ಸೊ ನಿಮ್ಗೆ ಇಲ್ಲೇ ಈಸಿಯಾಗಿ ಸಿಗುತ್ತೆ ಯಾವ ಥರ ನಾವು ಟ್ರೇಡ್ ಮಾಡ್ಬೋದು. ನಮ್ಮ ಬ್ರೇಕ್ಔಟ್ ಆದಮೇಲೆ ನಮ್ದು ವ್ಯೂ ಯಾವ ಕಡೆ ಇದೆ ಸ್ವಲ್ಪ ವೇಟ್ ಮಾಡಿ, ಪೇಷನ್ಸಿಂದ ವೇಟ್ ಮಾಡಬೇಕಾಗತ್ತೆ. ನೀವು ಸಡನ್ನಾಗಿ ಎಂಟ್ರಿ ಆಗೋಕೆ ಹೋಗಬೇಡಿ. ಸೊ ಇಲ್ಲಿ ಬಂದಮೇಲೆ ಇಲ್ಲಿ ನೋಡಿ ನೀವು ಪ್ರೆಸೆಂಟ್ ಎಷ್ಟು ನಡೀತಾ ಇದೆ, 24,000. ನಿಫ್ಟಿ ಎಷ್ಟು ರನ್ ಆಗ್ತಾ ಇದೆ, 24,050 ನಡೀತಾ ಇದೆ. ಸೊ ಇಲ್ಲಿ ನೋಡಿ ಕಾಲ್ ಇಂಟ್ರೆಸ್ಟ್ ಇನ್ನೊಂದು ಪುಟ್ಟು ಓ ಎಷ್ಟಿದೆ, 16 lakhs ಇದ್ದಾರೆ. ಸೊ ಕಾಲ್ ಓ ಎಷ್ಟಿದ್ದಾರೆ ನೋಡಿ, 18 lakhs ಇದ್ದಾರೆ. ಸೊ ಇದರಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ತನ. ಈ ಥರ ಅನಾಲಿಸಿಸ್ ಜಾಸ್ತಿ ಯಾವ್ದಿರ್ತದೆ, ಇಲ್ಲಿ ಪಿ ಸಿ ಆರ್ ಇದೆ ನೋಡಿ, ಪಿ ಸಿ ಆರ್ ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲೇನಾಯ್ತಂದ್ರೆ ಟೋಟಲ್ ಎಷ್ಟು ಕಾಂಟ್ರಾಕ್ಟರ್ ಅಂತ ಎಂಟ್ರಿ ಆಗಿದ್ದಾರೆ ಅಂತ. ಇಲ್ಲಿ ಎರಡು ಕೂಡ ನಾವು ಆಕ್ಚುಲಿ ವ್ಯೂ ಏನು ಜಾಸ್ತಿ ಏನು ಮಾಡ್ತೀವಿ, ನಾನು ಸೆಲ್ಲರ್ ವ್ಯೂ ಜಾಸ್ತಿ ಅಂದರೆ ಮಾರ್ಕೆಟ್ ಕಂಟ್ರೋಲ್ ಮಾಡೋದೇ ಸೆಲ್ಲರ್ ವ್ಯೂ. ಬಟ್ ಇಲ್ಲಿ ಬೈಯರ್ಸು ಮತ್ತು ಸೆಲ್ಲರ್ ಇಬ್ಬರು ಇರ್ತಾರೆ ಇದರಲ್ಲಿ. ಸೊ ಪುಟ್ ಓಪನ್ ಇಂಟ್ರೆಸ್ಟ್ ಅಂಡ್ ಕಾಲ್ ಓಪನ್ ಇಂಟ್ರೆಸ್ಟ್ ಯಾರು ಜಾಸ್ತಿ ಇದ್ರೆ ಮಾರ್ಕೆಟ್ ಆ ಕಡೆ ಸಪೋರ್ಟ್ ಮಾಡ್ತಿರುತ್ತೆ. ಸ್ಟ್ರೈಕ್ ಪ್ರೈಸ್ ಡಿಫ್ರೆಂಟ್ ಇದೆ ನೋಡಿ, 24,100 ಡಿಫ್ರೆಂಟ್ ಇದೆ. ಸೊ ಈ ಥರ ನೀವೆಲ್ಲ ಸ್ಟ್ರೈಕ್ ಪ್ರೈಸಲ್ಲಿ ತುಂಬಿಡೋದು, ಇದು ಎವ್ರಿ 3 minutesಗೊಮ್ಮೆ ಅಪ್ಡೇಟ್ ಆಗ್ತಿರುತ್ತೆ. ಸೊ ಇಲ್ಲಿ ಬಂದು ನೀವು ಯಾವುದಕ್ಕೆ 10 minutes ನೀವು ಸ್ಕ್ಯಾಲ್ಪರ್ ಆಗಿದ್ದರೆ 10 minutes 20 minutes ಕೂಡ ನೀವು ನೋಡ್ಕೋಬಹುದು. ಸೊ ಇಲ್ಲಿ ಓಪನ್ ಇಂಟ್ರೆಸ್ಟ್ ಅಂದರೆ ಇಲ್ಲಿ 3 minutesಗೊಮ್ಮೆ ಚೇಂಜ್ ಆಗ್ತಿರುತ್ತೆ. ಇಲ್ಲಿ ಬಂದು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ 24,000 ಸ್ಟ್ರೈಕ್ ಪ್ರೈಸ್ ಗಿಟ್ಟಿ ನೋಡಿ, ಪುಟ್ಟು ಓ ಎಷ್ಟಿದೆ ನೋಡಿ, 21 lakhs ಚೇಂಜ್ ಆಗಿದೆ. ಕಾಲ್ ಓ ಎಸ್ ಎಷ್ಟಿದೆ, ಕಾಲ್ ಓ ಎಷ್ಟಿದೆ ನೋಡಿ, 51,000 ಇದೆ. ಸೊ ಈ ಥರ ಚೆಕ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ನೀವು ಟ್ರೇಡ್ ಮಾಡ್ಬೋದು. ಸೊ ಪೇಷನ್ಸಿಂದ ಸೊ ನೀವು ಟ್ರೇಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.